ಬಟ್ ನಾನು ಏನೇ ಪ್ರಶ್ನೆಗಳು ಕೇಳಬೇಕಂದ್ರೂ ಕೂಡ ಮೊದಲನೇ ಪ್ರಶ್ನೆ ನನ್ನ ಪ್ರಕಾರ ಜನ ಎಕ್ಸ್ಪೆಕ್ಟ್ ಮಾಡೋ ಪ್ರಶ್ನೆ ಕೇಳ್ತೀನಿ, ಟಿಕೆಟ್ ಯಾಕೆ ತಪ್ಪಿತು? ಪ್ರತಿನಿತ್ಯನೂ ಕೂಡ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಿಡಿಯುತ್ತೆ. ಇನ್ನು ಪ್ರತಾಪ್ ಸಿಂಹ ಯಾವ ಲೆಕ್ಕ? ಕೇಶುಭಾಯ್ ಪಟೇಲ್ ಅವರು ಮತ್ತು ಶಂಕರ್ ಸಿಂಗ್ ವಾಘೇಲಾ ಇರಬೇಕಾದ್ರೆ ಮೋದಿಯವ್ರನ್ನ ಗುಜರಾತಿಂದ ಓಡಿಸಿದ್ರು ಗೊತ್ತಾ ನಿಮಗೆ? ಕೊನೆಗೆ ಮೋದಿಜಿಯವ್ರು ಏನು ಮಾಡಿರೋ, ಈ ಫಾಟ್ ಬ್ಯಾಕ್. ಕೊನೆಗೆ ಗುಜರಾತ್ CM ಹೋದ್ರೆ ದೇಶದ ಪ್ರಧಾನಿಯಾಗಿದ್ದಾರೆ. ಮೋದಿಯವ್ರು ಹೇಳಿದ್ರು ನಾ ಕಾವಂಗ ನಾ ಕಾನೇದುಂಗ ಅಂತ, ತಿನ್ನೋಕ್ಕೂ ಬಿಡಲ್ಲ ತಿನ್ನೋದು ಇಲ್ಲ ಅಂತ. ನಾನು ಅದಕ್ಕೆ ಪೂರಕವಾಗಿ ಇದ್ದೆ. ನಾ ಬೇಟುಂಗ ನಾ ಬೇಟನೆ ತುಂಗ ಅಂತಂದ್ರೆ ನಾನು ಕೂರಕ್ಕೂ ಬಿಡಲ್ಲ ಅಂದರು. ಕೆಲಸ ಅಷ್ಟು ಮಾಡಿದ್ದೆ. ನೆಕ್ಸ್ಟ್ ಮಹಾರಾಜರು ಮಹಾರಾಜರು ಸಾರ್ವಜನಿಕ ವೇದಿಕೆ ಒಳಗಡೆ ನಾನು ಪಾಲಿಟಿಕ್ಸ್ ಬರಲ್ಲ ಅಂತ ಹೇಳ್ತಾಯಿದ್ರು. ಮಹಾರಾಜರು ಫಸ್ಟು ಪತ್ರಿಕಾಗೋಷ್ಠಿಗೆ ಬಂದರು. ಪತ್ರಿಕಾಗೋಷ್ಠಿಯಲ್ಲಿ ಬಂದುಬಿಟ್ಟು 1 ವರ್ಷದಿಂದಲೇ ತಯಾರಿ ಮಾಡ್ತೀವಿ ಬಿಡಿ. ಓಕೆ, ಅರ್ಪಿತಾ ಅವರು ಲೆಟರ್ ಬರೆದ್ರು, ಅಮಿತ್ ಶಾಗ್ ಲೆಟರ್ ಬರೆದ್ರು, ಪ್ರಧಾನಿಗೆ ಲೆಟರ್ ಬರೆದ್ರು ಅಂಥೇಳಿ. ಅವ್ನು ಸರಿ ಇಲ್ಲ ಅಂತ ಅಂದ್ಬಿಡೋದು. ಈಸ್ ಅ ವುಮನೈಸರ್ ಅಂತ ಅಂದ್ಬಿಡಿ. ಅವನಿಗೆ ಕರಪ್ಟ್ ಅಂತೇಳಿ ಜನ ಎವಿಡೆನ್ಸ್ಗಳಲ್ಲ. ಈಗ ಯತ್ನಾಳ್ರು ಮಾತಾಡುವಾಗ ಏನಂತ ಹೇಳಿದ್ರೆ ಯಾರಿಗಾರು ಚಿನಾಲಿಕೆ ಅಂತಲ್ವಾ, ಅದೇ ಭಾಷೆನಲ್ಲಿ ಉತ್ತರ ಕೊಡಬೇಕಾಗುತ್ತೆ ನಾವು ನಿನ್ನ ಮುಂದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮ ಜೊತೆಗೆ ಭಾಳ ವಿಶೇಷ ಅತಿಥಿ ಇದ್ದಾರೆ. ಮೈಸೂರು ಕೊಡಗಿನ ಮಾಜಿ ಸಂಸದರು, 2 ಸಲ ಸಂಸದರಾಗಿದ್ದಂಥ, BJPಯ ಸಕ್ರಿಯ ನಾಯಕರಾಗಿರುವಂಥ ಮತ್ತು ತಮ್ಮ ಪತ್ರಕರ್ತನ ಜೀವನದಲ್ಲಿ ಒಂದು ಸ್ಟಾರ್ ವ್ಯಾಲ್ಯೂ ಗಳಿಸಿದಂಥ, ತಮ್ಮ ಅಂಕಣಗಳ ಮೂಲಕನೇ ಮನೆ ಮಾತಾಗಿದ್ದಂಥ, ವಿಶೇಷವಾಗಿ ಒಂದು ವರ್ಗದ ಜನರು ಹೀರೋ ಅಂತ ಭಾವಿಸುವಂಥ ಪ್ರತಾಪ್ ಸಿಂಹ ನಮ್ಮನಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಪ್ರತಾಪ್ ಸಿಂಹ ಅವರ ಸಂದರ್ಶನ ಶುರು ಮಾಡೋಕ್ಕಿಂತ ಮುಂಚೆ ಗೌರಿ ಶಕ್ಕಿ ಸ್ಟುಡಿಯೋದ ಪರವಾಗಿ ಅವ್ರಿಗೆ 2 ಪುಟ್ಟ ಕಾಣಿಕೆಗಳು. ಈ ಕಾಣಿಕೆಯನ್ನು ಒಬ್ಬ ಗೌರಿ ಶಕ್ಕಿ ಸ್ಟುಡಿಯೋದ ಅಭಿಮಾನಿಯೊಬ್ಬರು ಕೀರ್ತಿಯನ್ನವ್ರು ಕೊಟ್ಟಿದ್ದಾರೆ. ಆ ಒಂದು ಭಗವದ್ಗೀತೆಯನ್ನು ನಾನು ಪ್ರತಾಪ್ ಸಿಂಹ ಅವರು ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ತಗೊಳ್ಳಿ. ಥ್ಯಾಂಕ್ ಯು. ಜೊತೆಗೆ ನಮ್ಮ TV9ನ ಸಹೋದ್ಯೋಗಿ ಸುಕನ್ಯಾ ಅವರು ಈಗ T9 ಅಂತ ಒಂದು ಟೀ ಬ್ರ್ಯಾಂಡನ್ನು ಶುರು ಮಾಡಿದ್ದಾರೆ. ನಮ್ಮ ಅತಿಥಿಗಳಿಗೋಸ್ಕರ ಅವರು ಈ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಅದ್ಭುತವಾದ ಚಹಾ ಇದ್ರ ಮೂಲಕ ಮಾಡಬಹುದು. ಸೊ ಮನೆಯಲ್ಲಿ ಅರ್ಪಿತಾ ಅವ್ರ ಜೊತೆಗೆ ದಯವಿಟ್ಟು ಚಹಾ ಕುಡೀರಿ. ಥ್ಯಾಂಕ್ ಯು. ಖುಷಿ ಆಯಿತು ನೀವು ಬಂದದ್ದು ಮೊದಲನೇದಾಗಿ. ಆಮೇಲೆ ಏನೂ ಬದಲಾವಣೆ ಆಗಿಲ್ಲ. ನೀವು ಕೂದಲು ಗಡ್ಡ ಎಲ್ಲ ಹಾಗೇ ಇದೆ, ವೆಯ್ಟು ಎಲ್ಲ ಹಾಗೇ ಇದೆ, ಏನೂ ಚೇಂಜ್ ಆಗಿಲ್ಲ. ಸೊ ಹ್ಯಾಪಿ. ನಿಮ್ಮನ್ನು ನಾವು TV9ನಲ್ಲಿ ನೋಡ್ತಾ ಇದ್ದಿದ್ದು. ನೀವು ಅಮಿತ್ ಪಾಳ್ಯ ಅವರು, ಆನಂದ್ ರಂಗನಾಥ್ ಭಾರದ್ವಾಜ್ ಅವರು, ನೀವು ಅವಾಗಿಂದಲೂ ಕೂಡ ಇವತ್ತರೆಗೂ ಸಮಾಜದಲ್ಲಿ ಅದೇ ಅವತ್ತೇನು ನೀವು ಗಳಿಸಿದ್ರಲ್ಲ ಅದೇ ಒಂದು ವ್ಯಾಲ್ಯೂನ ಇವತ್ತು ಉಳಿಸ್ಕೊಂಡು ಹೋಗಿದ್ದೀರಿ. ಮನುಷ್ಯನ ದೇಹದಲ್ಲಿ ತೂಕ ಜಾಸ್ತಿ ಕಡಿಮೆ ಆಗ್ಬೋದು, ಆದರೆ ವ್ಯಕ್ತಿತ್ವದ ತೂಕ ಕಮ್ಮಿ ಆಗ್ಬಾರ್ದು ಯಾವತ್ತು. ಅದನ್ನು ನೀವು ಉಳಿಸ್ಕೊಂಡು ಬಂದಿದ್ದೀರಿ. ಥ್ಯಾಂಕ್ ಯು. ಸೊ ನಾನು ಈಗಾಗಲೇ ಹೇಳಿರುವಾಗೆ ಪ್ರತಾಪ್ ಸಿಂಹ ಮತ್ತು ನಾನು ಒಂದು ಹಂತಕ್ಕೆ ಕಲೀಗ್ಸು. ಹೇಗೆ ಅಂದರೆ, ನಾನು ಸುವರ್ಣ ನ್ಯೂಸ್ ಕೊನೆ ಭಾಗದಲ್ಲಿದ್ದಾಗ ಅವರು ಕನ್ನಡಪ್ರಭದಲ್ಲಿದ್ದರು. ಹೀಗಾಗಿ ಆಗಾಗ್ಗೆ ಒಂದಷ್ಟು ಭೇಟಿಯಾಗಿದ್ದು ನೆನಪಿದೆ. ವಿಶ್ವೇಶ್ವರ ಭಟ್ಟರ ಚೇಂಬರಲ್ಲಿ ನಾವು ಮಾತಾಡಿದ್ದು ನೆನಪಿದೆ. ಮತ್ತು ಆ ಟೈಮಲ್ಲಿ ಒಂದು ಕೇಸ್ ಕೂಡ ಆಗಿತ್ತು, ಒಂದು ಅಟೆಂಪ್ಟ್ ಕೂಡ ಆಗಿತ್ತು, ಒಂದು ಭಯೋತ್ಪಾದಕ ದಾಳಿ. ಅದೆಲ್ಲ ಈಗ ನಂಗೆ ನೆನಪು ಬರ್ತಾಯಿದೆ. ಅದಾದ ನಂತರ ಕಾವೇರಿಯಲ್ಲಿ ತುಂಬ ನೀರು ಹರಿದು ಹೋಗಿದೆ. ಪ್ರತಾಪ್ ಅವರು ಒಂದು ಪ್ರಬುದ್ಧ ರಾಜಕಾರಣಿಯಾಗಿದ್ದಾರೆ. ಆವಾಗ ಒಂದು ರೋಷಾವೇಶದ ಒಬ್ಬ ಅಂಕಣಕಾರ, 10 ವರ್ಷಗಳ ಕಾಲ ಸಂಸದರಾಗಿದ್ದುಕೊಂಡು ಈಗ BJPಯಲ್ಲಿ ಸಕ್ರಿಯರಾಗಿದ್ದಾರೆ. ಬಟ್ ನಾನು ಏನೇ ಪ್ರಶ್ನೆಗಳು ಕೇಳಬೇಕಂದ್ರೂ ಕೂಡ ಮೊದಲನೇ ಪ್ರಶ್ನೆ ನನ್ನ ಪ್ರಕಾರ ಜನ ಎಕ್ಸ್ಪೆಕ್ಟ್ ಮಾಡೋ ಪ್ರಶ್ನೆ ಕೇಳ್ತೀನಿ, ಟಿಕೆಟ್ ಯಾಕೆ ತಪ್ಪಿತು? ಇದನ್ನು ನೀವು 8 ಸಲ ಹೇಳಿದರೆ ನಂಗೆ ಗೊತ್ತಿಲ್ಲ. ಬಟ್ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಮಗೂ ಕೂಡ ಇದು ಯಾಕೆ ಹಿಂಗಾಯಿತು ಅನ್ನೋ ಒಂದು ಪ್ರಶ್ನೆ 100% ನಮ್ಮ ತಲೆಗೆ ಬಂತು. ಸೊ ಅದ್ರ ಬಗ್ಗೆ ನೀವು 8 ಸಲ ಹೇಳಿದ್ರೆ ಗೊತ್ತಿಲ್ಲ, ಇನ್ನೊಂದು ಸಲ ದಯವಿಟ್ಟು ಹೇಳಿ. ಹೇಳದೇ ಇರೋದು ಏನಾದರೂ ಇದ್ದರೆ ಅದನ್ನು ಹೇಳಿ. ಇಲ್ಲ, ಈ ಸರಿ ನಾನು ಒಂದು ಒಂದು ಕ್ಲಾರಿಫಿಕೇಷನ್ ಕೂಡ ಕೊಟ್ಬಿಡ್ತೀನಿ. ಓಕೆ. ಯಾಕೆಂದರೆ ಈ ಪ್ರಶ್ನೆನ ಎಲ್ಲೇ ಹೋದ್ರೂ ಆ ಸೋಷಿಯಲ್ ಮೀಡಿಯಾದಲ್ಲೂ ನಿಂಗೆ ಯಾಕಪ್ಪ ಟಿಕೆಟ್ ಕಟ್ ಮಾಡಿರೋ ಅಂತ ಕೇಳ್ತಾನೆ ಇರ್ತಾರೆ. ನಾನು ಕೇಳ್ತೇನೆ, 2019ರಲ್ಲಿ ಕರ್ನಾಟಕದಿಂದ 25 ಜನ ನಾವು BJP ಸಂಸದರು ಆಯ್ಕೆಯಾಗಿದ್ರು. 25 ಜನದಲ್ಲಿ 14 ಜನಕ್ಕೆ ಟಿಕೆಟ್ ಕೊಡಲಿಲ್ಲ. ಓಕೆ. 2 ಕಡೆ ನಮ್ಮ ಸೀಟನ್ನು ಬಿಟ್ಕೊಟ್ರು. ಹಾಸನ ಮತ್ತು ಕೋಲಾರದಲ್ಲಿ ನಾವು ಸೀಟನ್ನು ಬಿಟ್ಕೊಟ್ಟು. ಹಾಸನ ನಾವು ಗೆದ್ದಿರಲಿಲ್ಲ, ಅದು ಸೆಕೆಂಡ್ ಪ್ಲೇಸಲ್ಲಿ ನಾವಿದ್ದು. ಅದನ್ನು JDS ಬಿಟ್ಕೊಟ್ಟು, ಮಂಡ್ಯನ JDS ಬಿಟ್ಕೊಂಡು ಕೋಲಾರನ JDS ಬಿಟ್ಟು. ಕೋಲಾರದಲ್ಲಿ ಸಿಟ್ಟಿಂಗ್ MP ಇದ್ದಿದ್ದು ಮುನಿಸ್ವಾಮಿ ಅವರು, ಆ ಸೀಟನ್ನು ಅವ್ರು ಬಿಟ್ಕೊಟ್ಟು. ಆ 2 ಸೀಟನ್ನು ಬಿಟ್ಟು 12 ಸೀಟನ್ನು ನೀವು ತೊಗೊಳ್ಳಿ. ಚಾಮರಾಜನಗರ ಇರ್ಬೋದು,
ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಚಿಕ್ಕಮಗಳೂರು ಇರ್ಬೋದು, ಬೆಂಗಳೂರು ಉತ್ತರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಹಾವೇರಿ ಇರ್ಬೋದು, ಕೊಪ್ಪಳ ಇರ್ಬೋದು, ಮತ್ತು ಉತ್ತರ ಕನ್ನಡ ಇರ್ಬೋದು. ಹೀಗೆ 12 ಕಡೆ ಹಾಲಿ ಸಂಸದರು ಯಾರಿದ್ದಾರೆ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ. ಓಕೆ. ನೀವು ಹಾಗಾದರೆ ಇಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಹಿಂದೂ ಹುಲಿಯವರು, ಈದ್ಗಾ ಮೈದಾನದಲ್ಲಿ ಬಾವುಟ ಹಾರಿಸಿದವರು ಅವರು. ಹಾಗೆ ರಾಜ್ಯದ ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಿದಂತಹ 3 ಸಾರಿ ಸಂಸದರಾಗಿದ್ದಂಥವರು, ಕೋರ್ ಕಮಿಟಿಯ ಸದಸ್ಯರು ಆಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಯಾಕೆ ತಪ್ಪಿಸಿದ್ರು? ಹಾಗೆ ಇದರಲ್ಲಿ ಬೆಳಗಾಂನಲ್ಲಿ ಮಂಗಳ ಅಂಗಡಿಯವರು ಬೈ ಎಲೆಕ್ಷನಲ್ಲಿ ಗೆದ್ದು ಬಂದವ್ರಿಗೆ 1 ವರ್ಷ ಸಿಕ್ಕಿದ್ದಷ್ಟೇ, ಅವ್ರನ್ನ ಯಾಕೆ ಬದಲಾಯಿಸಿದ್ರಿ? ಅನಂತ್ ಕುಮಾರ್ ಹೆಗಡೆ ಅವರನ್ನು ಯಾಕೆ ಬದಲಾಯಿಸಿದ್ರಿ? ಹಾಗೆ ಇಲ್ಲಿ ದೇವೇಂದ್ರಪ್ಪ ಅವ್ರನ್ನ ಬೆಳ್ಳಾರಿನಲ್ಲಿ ಯಾಕೆ ಅವ್ರನ್ನ ಬದಲಾಯಿಸಿದ್ರಿ? ಹಾಗೆ ಇಲ್ಲಿ ಆನೇಕಲ್ ನಾರಾಯಣ ಸ್ವಾಮಿ ಅವರು ಚಿತ್ರದುರ್ಗದಲ್ಲಿ ನಿಂತಿದ್ರು, ಅವ್ರನ್ನ ಯಾಕೆ ಬದಲಾಯಿಸಿದ್ರಿ ನೀವು? ಕರಡಿ ಸಂಗಣ್ಣ ಏನು ತಪ್ಪು ಮಾಡಿದರು? ಹೀಗೆ ನಾನು ನಿಮಗೆ ಉದ್ದದ ಪಟ್ಟಿ ಕೊಡ್ಬೋದು. ಅಂದರೆ ಇವರೆಲ್ಲರಿಗೂ ಕೂಡ ಇವ್ರದ್ದೇನಾದ್ರೂ ಸಿ ಡಿ ಇತ್ತಾ, ಪೆನ್ ಡ್ರೈವ್ ಇತ್ತಾ, ಅಥವಾ ಅವ್ರದ್ದು ಪತ್ನಿ ಏನಾದ್ರು ಲೆಟರ್ ಬರೆದಿದ್ರಾ ಇವ್ರಿಗೆ ಕೊಡಬೇಡಿ ಅಂತೇಳಿ ಹೇಳ್ಬಿಟ್ಟು? ಹಾಗಾದ್ರೆ ಯಾಕೆ ಬದಲಾಯಿಸಿದ್ರು? ನಾನು ದೇಶದಲ್ಲಿ 303 ಜನ ಬಿ ಜೆ ಪಿ ಎಂ ಪಿ ಇದ್ದರು. 303 ಜನದಲ್ಲಿ 132 ಜನ ಟಿಕೆಟ್ ತಪ್ಪಿಸಿದ್ರು. ಟಿಕೆಟ್ ಕೊಡಲಿಲ್ಲ. ಪಾರ್ಲಿಮೆಂಟಲ್ಲಿ ಒಂದು ರೂಲ್ ಇದೆ, ನೀವು ಟಿಕೆಟ್ ಕೊಟ್ಟರು ಕೂಡ ಅಲ್ಲಿ 50% ರೂಲು. ಈ ಸರಿ ಇದ್ದವರು 50% ನೆಕ್ಸ್ಟ್ಗೆ ಎಲೆಕ್ಟ್ ಆಗಿ ಬರಲ್ಲ. ಆ ಬಿ ಜೆ ಪಿಲಿ ಏನಾಗುತ್ತೆ ಅಂತೇಳಿ ಹೇಳಿದ್ರೆ ಟಿಕೆಟನ್ನು ಚೇಂಜ್ ಮಾಡಿಬಿಟ್ಟಿರ್ತಾರೆ ಭಾಳ ಸರಿ. ಹಾಗೆ ಪೂನಂ ಮಹಾಜನ್ನು ನ್ಯಾಷನಲ್ ಯುವ ಮೋರ್ಚಾ ಪ್ರೆಸಿಡೆಂಟ್ ಆಗಿದ್ದ ಆಕೆಗೆ 2ನೇ ಸರಿ ನಂತರನೇ ಎಂ ಪಿ ಆಕೆ, 3ನೇ ಸರಿಗೆ ಆಕೆಗೆ ಟಿಕೆಟೇ ಕೊಡಲಿಲ್ಲ. ಅಲ್ಲಿ ಗಿರೀಶ್ ನಿಕಮ್ ಅಂತೇಳಿ ಹೇಳ್ಬಿಟ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಲ್ಲಿಸಿ ಸೋತೋದು ಅಲ್ಲಿ. ಆಮೇಲೆ ರಾಹುಲ್ ಕನ್ಸಲ್ ಅಂತೇಳಿ ಹೇಳ್ಬಿಟ್ಟು ಭಾಳ ಪಾಪ್ಯುಲರ್ ಎಂ ಪಿ ಚುರುವುದು ರಾಜಸ್ಥಾನದಲ್ಲಿ, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ನಿಮಗೆ ನೆನಪಿದ್ರೆ ಪಾರ್ಲಿಮೆಂಟಲ್ಲಿ ಆರ್ಟಿಕಲ್ 370ನ ತೆಗೆದಾಕುವಂಥ ಸಂದರ್ಭದಲ್ಲಿ ಜಾಮ್ಯಾಂಗ್ ಶೆರಿಂಗ್ ಅಂತೇಳಿ ಹೇಳ್ಬಿಟ್ಟು ಲದ್ದಾಖದ ಎಂ ಪಿ ಭಯಂಕರ ರ್ಯಾಬಲ್ ರೌಸಿಂಗ್ ಸ್ಪೀಚ್ ಕೊಟ್ಟಿದ್ದ, ಅವನಿಗೆ ಟಿಕೆಟ್ ಕೊಡಲಿಲ್ಲ. ನೀವು ಆಮೇಲೆ ಡೆಲ್ಲಿನಲ್ಲಿ ಪ್ರವೇಶ್ ವರ್ಮಾಗೆ ಟಿಕೆಟ್ ಕೊಡಲಿಲ್ಲ. ಅದಾದ್ಮೇಲೆ ರಮೇಶ್ ಬಿದೂರಿಗೆ ಟಿಕೆಟ್ ಕೊಡಲಿಲ್ಲ. 43% ಜನಕ್ಕೆ ಟಿಕೆಟೇ ಕೊಡಲಿಲ್ಲ. 132 ಜನಕ್ಕೆ ಟಿಕೆಟ್ ಕೊಡಲಿಲ್ಲ. 2014ರಲ್ಲಿ ಗೆದ್ದಂಥವ್ರಿಗೂ ಕೂಡ 2019ಕ್ಕೆ ಬಂದವ್ರಿಗೆ ಅವಾಗೂ 30% ಕಿತ್ತಾಕಿದ್ರು. 2019ರಲ್ಲಿ ಗೆದ್ದಂಥವರಿಗೆ 2024ರಲ್ಲಿ 43%, 303ರಲ್ಲಿ 132 ಜನಕ್ಕೆ ಟಿಕೆಟ್ ಕೊಡಲಿಲ್ಲ. ಅಂದರೆ 132 ಜನದ್ದು ಏನೇನಾದ್ರು ಸಮಸ್ಯೆಗಳಿತ್ತಾ? ಅಲ್ಲ, ಇದಕ್ಕೆ ನಾನು ಜನರಲಾಗಿ ಹೇಳ್ತಾ ಇರೋವಂಥದ್ದು, ಪಾರ್ಟಿ ಒಂದು ತೀರ್ಮಾನ ಮಾಡ್ತು, ಟಿಕೆಟನ್ನು ತಪ್ಪಿಸಿದ್ರು ಅಥವಾ ಕೊಡಲಿಲ್ಲ, ಆಯಿತು. ಇದೇ ಟಿಕೆಟನ್ನು ಕಟ್ ಮಾಡಿದಂಥ ರಮೇಶ್ ಬಿದೂರಿ ಅವರಿಗೆ ಡೆಲ್ಲಿನಲ್ಲಿ ಎಲೆಕ್ಷನ್ ನಿಲ್ಲಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಸೆಂಬ್ಲಿನಲ್ಲಿ ರಮೇಶ್ ಬಿದೂರಿ ಕಡೆ ಕ್ಷಣದಲ್ಲಿ ಮರ್ಲಿನಾ ಎದುರುಗಡೆ ಸಣ್ಣ ಅಂತರದಲ್ಲಿ ಸೋತರು. ಇಲ್ಲಾಂದ್ರೆ ಇವತ್ತು ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಿದ್ರು. ಅದೇ ಅರವಿಂದ್ ಕೇಜ್ರಿವಾಲ್ ಎದುರುಗಡೆಗೆ ಪ್ರವೇಶ್ ವರ್ಮಾ ನಿಂತ್ಕೊಂಡ್ರು, ಗೆದ್ದರು. ಇವತ್ತು ಡೆಲ್ಲಿನಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಬಿ ಜೆ ಪಿನಲ್ಲಿ ಒಂದಷ್ಟು ಜನನ ಕೇಂದ್ರದಿಂದ ರಾಜ್ಯಕ್ಕೆ ತರ್ತಾರೆ, ರಾಜ್ಯದಲ್ಲಿರೋರನ್ನ ಕೇಂದ್ರಕ್ಕೂ ಕಳಿಸ್ತಾರೆ. ಇಲ್ಲಿ ನಮ್ಮ ಸೋತಿರೋವಂಥವ್ರನ್ನು ಕೆಲವರಿಗೂ ಕೂಡ ಎಂ ಪಿ ಟಿಕೆಟ್ ಕೊಟ್ಬಿಟ್ಟು ಮೇಲ್ಗಡೆ ಕೇಂದ್ರಕ್ಕೆ ಕಳಿಸಿದ್ದಾರೆ. ನಿಮ್ಮ ಸೇವೆ ಭಾಳಷ್ಟು ರಾಜ್ಯಕ್ಕೆ ಸಿಕ್ಕಿದೆ, ನೀವು ಮೇಲ್ಗಡೆ ಹೋಗಿ ಸೇವೆನ ಮಾಡಿ ಅಂತ ಕಳಿಸಿದ್ದಾರೆ. ಮೇಲ್ಗಡೆ ನಾವೊಂದಷ್ಟು ಜನ ಕೇಂದ್ರ ಹಂತದಲ್ಲಿ ಇದ್ದಂಥವರಿಗೆ ಸಾಕು ರಾಜ್ಯದಲ್ಲೂ ಹೋಗಿ ಸ್ವಲ್ಪ ದುಡೀರಿ ಅಂತೂ ನಮ್ಮನ್ನು ಕಳಿಸಿರ್ಬೋದು. ಆ ಕಾರಣಕ್ಕೋಸ್ಕರ ಅದು ಬಿಟ್ಟು ಇಷ್ಟೂ ಜನ ಎಂ ಪಿ ಇದ್ದಲ್ಲಿ ಯಾರನ್ನೂ ಪ್ರಶ್ನೆ ಮಾಡಲ್ಲ. ಪ್ರತಾಪ್ ಸಿಂಹನೊಬ್ಬನ ಮಾತ್ರ ನಿಂದು ಯಾಕಪ್ಪ ತಪ್ಪು. ನಾನು ಮೋಸ್ಟ್ ಪಾಪ್ಯುಲರ್ ಎಂ ಪಿ ಇದ್ದೆ. ಅದೇ ಕಾರಣಕ್ಕೆ ಕೇಳ್ತಾರೆ ಈ ಪ್ರಶ್ನೆನ. ಪಾಪ್ಯುಲರ್ ಎಂ ಪಿ ಇದೆ, ಇಷ್ಟೆಲ್ಲ ಕೆಲಸ ಮಾಡಿದೆ, ಯಾಕೆ ತಪ್ಪಿಸಿದ್ರು ಅಂತ. ನೋಡಿ, ರಾಜಕಾರಣದಲ್ಲಿ ಏರಿಳಿತಗಳು ಇದ್ದೇ ಇರ್ತವೆ. ನಿಮ್ಗೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಮೈಸೂರಿನಲ್ಲಿ ರಾಜಶೇಖರ ಮೂರ್ತಿ ಅವರಂಥ ದೊಡ್ಡ ನಾಯಕ ಇನ್ನೊಬ್ಬ ಬರಲಿಲ್ಲ. ಅಷ್ಟು ಒಳ್ಳೆ ನಾಯಕ ಅವರು. ಅವರಿಗೆ ನಿಮಗೆ ಆ ಮನುಷ್ಯ ನಮ್ಮ ಮೈಸೂರಿನ ಎಂ ಪಿ ಆಗಿದ್ದಾರೆ. ಅವರನ್ನು 1984ರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜು ಒಡೆಯರಿಗೆ ಟಿಕೆಟ್ ಕೊಟ್ಬಿಟ್ಟು ರಾಜಶೇಖರ ಮೂರ್ತಿ ಅವರಿಗೆ ಟಿಕೆಟ್ ತಪ್ಪಿಸ್ಬಿಟ್ರು. ಒಂದು ಟರ್ಮ್ ಪಾಪ್ಯುಲರ್ ಎಂ ಪಿ ಅವರು. ಅವ್ರ ಕೊನೆಗೆ ರಾಜಶೇಖರ ಮೂರ್ತಿಯವರು ಕಣ್ಣಲ್ಲಿ ನೀರು ಹಾಕೊಳ್ಳೋಂಥ ಪರಿಸ್ಥಿತಿ ಬಂತು. ಅದೇ ರಾಜಶೇಖರ ಮೂರ್ತಿಯವರು 1989ರಲ್ಲಿ ಮಂತ್ರಿ ಆಗ್ತಾರೆ, ಸಚಿವರೇ ಆಗಿಬಿಟ್ಟು ಸೇವೆಯನ್ನು ಸಲ್ಲಿಸ್ತಾರೆ. ಅವಕಾಶಗಳು ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಆ ಒಂದು ಪ್ರತಿನಿತ್ಯನೂ ಕೂಡ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಿಡಿಯುತ್ತೆ. ಇನ್ನು ಪ್ರತಾಪ್ ಸಿಂಹ ಯಾವ ಲೆಕ್ಕ? ಒಂದೊಂದ್ಸರಿ ಗ್ರಹಣ ಅದು ಸಹಜವಾಗಿ ಬರದಲೇ ಬೇರೆಯವರಿಂದಲೇ ಪರಿಣಾಮ ಗ್ರಹಣ ಪಡೆದಿರ್ಬೋದು. ಆದರೆ ನಾವೆಲ್ಲ ನೆಲದಿಂದ ಬಂದಿರೋವಂಥವ್ರು, ಅದಕ್ಕೆ ಹೋರಾಟ ಮಾಡುವಂಥ ಸ್ವಭಾವ ಇಟ್ಕೊಳ್ಬೇಕು. ಆಮೇಲೆ ಇದೇ ಕೇಶುಭಾಯ್ ಪಟೇಲ್ ಅವರು
ಮತ್ತು ಶಂಕರ್ ಸೇನ್ ವಾಘೇಲಾ ಇರಬೇಕಾದ್ರೆ ಮೋದಿಯವ್ರನ್ನ ಗುಜರಾತಿಂದ ಓಡಿಸಿದ್ರು ಗೊತ್ತಾ ನಿಮಗೆ? ಮೋದಿಯವ್ರನ್ನ ಬಿಡಿಸ್ಕೊಳ್ತಿದ್ರು, ಊರು ಬಿಡಿಸಿದ್ರು. ಮೋದಿಯವರು ಊರು ಬಿಡಿಸಿದಂದರೆ ಮೋದಿಯವ್ರ ಮೇಲೆ ಅಷ್ಟು ದ್ವೇಷವನ್ನು, ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ, ಸೆಕೆಂಡ್ ಇನ್ ಕಮಾಂಡ್ ಆಗಿದ್ದಂತಹ ಶಂಕರ್ ಸೇನ್ ವಾಘೇಲನ್ನು ಕೂಡ ಓಡಿಸಿದ್ರು. ಕೊನೆಗೆ ಮೋದಿಜಿಯವ್ರು ಏನು ಮಾಡಿದ್ರು? ಈ ಫಾಟ್ ಬ್ಯಾಕ್. ಕೊನೆಗೆ ಗುಜರಾತ್ CM ಹೋದ್ರೆ ದೇಶದ ಪ್ರಧಾನಿಯಾಗಿದ್ದಾರೆ. ನಾವು ಇಂಥದ್ದನ್ನೆಲ್ಲ ಜೀವನದಲ್ಲಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಆದರೆ ಸಾರ್ವಜನಿಕ ಜೀವನದಲ್ಲಿ ಏನು ಮಾಡ್ತಾರೆ, ಜನಕ್ಕೆ ಅನುಮಾನ ಸೃಷ್ಟಿಸುವಂಥ ಭಾಳಷ್ಟು ಕೆಲಸಗಳನ್ನ ಮಾಡ್ತಿರ್ತಾರೆ. ಒಂದೊಂದು ಸರಿ ಈ ಪರ್ಸೆಪ್ಷನ್ ಬ್ಯಾಟ್ಲ್ ಏನಿದೆಯಲ್ಲ, ಈ ಗ್ರಹಿಕೆಗಳ ಮೇಲೆ ನಡೀತಾ ಇರ್ತದೆ. ಇದು ಅವ್ನು ಒಳ್ಳೆಯವನು ಅಂದರೆ ಒಳ್ಳೆಯವನು, ಕೆಟ್ಟವನು ಅಂದರೆ ಕೆಟ್ಟವನು. ಸುಮಾರು ಸರಿ ಈ ಥರ ಈ ಒಂಥರ ಜನರ ಮನಸ್ಸಿಗೆ ಒಂದು ಹುಳ ಬಿಡೋದು ಅಂತ ಹೇಳ್ತಾರಲ್ಲ, ಈ ಕೆಲಸವನ್ನು ನನ್ನ ವಿಷಯದಲ್ಲಿ ನಿಂತು ಭಾಳಷ್ಟು ಮಾಡಿರು. ಯಾಕಂದರೆ ನಾನು ಮೋಸ್ಟ್ ಅಗ್ರೆಸಿವ್ ಇದ್ದೆ, ನಾನು ಕೆಲಸವನ್ನು ಮಾಡಿದ್ದೆ. ಯಾಕಂದರೆ ಎಲ್ಲ ಪಾಲಿಟಿಷಿಯನ್ಸನ್ನು ನೋಡಿ ಹಣದ ಬಲದಿಂದ, ಜಾತಿ ಬಲದಿಂದ ಅಥವಾ ಇನ್ಯಾರೋ ಒಂದು ಶ್ರೀರಕ್ಷೆಯ ಬಲದಿಂದ ರಾಜಕಾರಣವನ್ನು ಮಾಡ್ತಿರ್ತಾರೆ. ನಾನು ಪತ್ರಕರ್ತ ಆಗಿದ್ದವನು, ಏಕಾಏಕಿ ಮೈಸೂರು ಕೊಡಗಿಗೆ ಹೋಗ್ಬಿಟ್ಟು ನಾನು ಗೆದ್ದು 10 ವರ್ಷ MP ಆಗಿದ್ದವನು. ಈ ಸಾರಿ ಕೊಟ್ಟರೆ ನಾನು 3 ಲಕ್ಷಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಿದ್ದೆ. ನಾನು ಸೋಲ್ಸೋಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಯಾಕಂದರೆ ನನ್ನ ಕೆಲಸದ ಬಲ ಹಾಗಿತ್ತು. ಹಾಗಾಗಿ ಏನಾಗಿರುತ್ತೆ, ಒಂದೊಂದು ಸರಿ ಈ ನೇರಾರ ಮರನ ಮೊದಲು ಕಡಿತಾರಲ್ವ, ಹಂಗೆ ಒಂದೊಂದು ಸರಿ ಏನೋ ಒಂದು ಹೊಡೆತಾಗ ಬಿದ್ದಿರುತ್ತೆ ನಮಗೂ. ಆ ಥರ ಆಯಿತು ಮೈಸೂರು ಕೊಡಗಿನಲ್ಲೂ ಕೂಡ. ನಾನು ಹೇಗೆ ಅಂತಂದರೆ ನನ್ನ ಮೊದಲಿಂದ ನನ್ನ ಮನಸ್ಥಿತಿ ಹಂಗೆ, ನಾನು ಜರ್ನಲಿಸ್ಟ್ ಇದ್ದ, ನಾನು ಸ್ಟ್ರೇಟ್ ಅಷ್ಟೇ. ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಯಾಕೆಂದರೆ ಮೋದಿಜಿಯವರು ಯಾವಾಗಲೂ ಕೂಡ ನಾ ಕಾವಂಗ ನಾ ಕಾನೇ ದುಂಗ ಅಂತಂದರು. ನಾ ತಿನ್ನಕ್ಕೆ ಬಿಡಲ್ಲ ಅಂದರು. ನಾನು ಅದಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದೆ. ಅದೇ ರೀತಿಯಲ್ಲಿ ಅವ್ರು ಹೇಳೋದು ನಾ ಬೇಟುಂಗ ನಾ ಬೇಟ್ನೆ ದುಂಗ ಅಂತಂದರು. ನಾ ಕೂರಕ್ಕೆ ಬಿಡಲ್ಲ ಅಂದರು. ರಿಪೋರ್ಟ್ ಕಾರ್ಡ್ ಅಂತ ಹೇಳಿದರು. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇಷ್ಟು ಕೆಲಸ ಮಾಡಿದ್ದೀನಿ, ನನಗೆ ಯಾರು ಟಿಕೆಟ್ ತಪ್ಪಿಸ್ತಾರೆ ಅಂತೇಳಿ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ನಮಗಲ್ಲಿ ನನ್ನ ಚುನಾವಣೆಗೆ 6 ತಿಂಗಳು ಹತ್ತಿರ ಆಗೋ ಸಂದರ್ಭದಲ್ಲಿ ಯಾರೊಬ್ಬ ವ್ಯಕ್ತಿ ಏನು ಮಾಡಿದರು, ಒಂದು ಪತ್ರ ಬರೆದ್ರು JP ನಡ್ಡಾ ಅವರಿಗೆ. ಇದನ್ನು OBC ಕೊಡಬೇಕು, ಪ್ರತಾಪ್ ಸಿಂಹನಿಗೆ ಎಲ್ಲಿ ಕೊಟ್ಟರು ಕೂಡ ಅವ್ನು ಗೆಲ್ತಾನೆ, ಇದನ್ನು OBC ಕೊಡಿ ಅಂತಂದರು. ಸರಿ, ಇದೇನೋ ನಡೀತಾ ಇದೆಯಲ್ಲ, ಇರಲಿ ಬಿಡಿ, ಯಾರೋ ವೈಯಕ್ತಿಕವಾಗಿ ನನ್ನ ಮೇಲಿನ ಅಪಾರವಾದ ಪ್ರೀತಿಯಿಂದ ಇಂಥದ್ದೊಂದು ಬರೆದಿರ್ತಾರೆ ಅಂತ ನಾನು ಸುಮ್ಮನಾದೆ. ನೋಡ್ತೀನಿ ಇದ್ದಕ್ಕಿದ್ದಂಗೆ ತೇಜಸ್ವಿನಿ ಗೌಡ ಅಂತೇಳಿ ಹೇಳ್ಬಿಟ್ಟು ನಮ್ಮಲ್ಲಿ MLC ಇದ್ರಲ್ಲ, ಈಗ ಅವರು ಬೇರೆ ಪಕ್ಷಕ್ಕೆ ಹೋದ್ರು. ಮತ್ತೆ ಅವರು ಬಂದು ಕೊಡಗಲ್ಲೆಲ್ಲ ಹೋಗ್ಬಿಟ್ಟು ನನಗೆ ಮೇಲ್ಗಡೆಯಿಂದ ಪರ್ಮಿಷನ್ ಸಿಕ್ಬಿಟ್ಟಿದೆ, ನನಗೆ ಗೋಯಡ್ ಕೊಟ್ಬಿಟ್ಟಿದ್ದಾರೆ ಅಂತ ಕೊಡಗಲ್ಲೆಲ್ಲ ಹೋಗಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಶುರು ಮಾಡಿರು. ಸರಿ, ಇದೇನಪ್ಪ ಇವ್ರನ್ನ ಯಾರು ಅಂತೇಳಿ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರ ಹತ್ರ ಡೈರೆಕ್ಟಾಗಿ ಕೇಳಿದೆ ನಾನು. ಸರ್ ಏನು ಸರ್ ಎಲ್ಲ ಬಂದುಬಿಟ್ಟು ನಮ್ಮ ದೊಡ್ಡ ಸಾಹೇಬ್ರದ್ದು ಹೆಸರು ಹೇಳ್ಕೊಂಬಿಟ್ಟು ಅಮ್ಮ ಓಡಾಡ್ತಾ ಇದೆಯಲ್ಲ ಅಂತ ಕೇಳಿದೆ. ನೀವೇನು NOC ಕೊಟ್ಟಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು NOC ನಾನೆಲ್ಲಿ ಕೊಡ್ಲಿಕ್ಕಾಗುತ್ತೆ ಅಂತಂದೆ. ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಾವೇನು ಕೊಡೋಕ್ಕಾಗುತ್ತೆ, ಅದು ಬೇರೆ ಯಾರ ಕೈಲ ಇಸ್ಕೊಂಡು ಬಂದಿರ್ಬೇಕು ಅವರು. ನಾನು ಆವತ್ತೂ ಕೂಡ ಆಯಿತು, ಇವೆಲ್ಲ ರಾಜಕಾರಣದಲ್ಲಿ ಹೊಡೆತಗಳು ಇವೆಲ್ಲ ಇದ್ದೇ ಇರುತ್ತೆ ಅಂತ ಸುಮ್ಮನೆ ನೋಡ್ತೀನಿ. ಅದು ಇದ್ದಕ್ಕಿದ್ದಂಗೆ ನಮ್ಮಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ. ಆ ಡಾಕ್ಟ್ರು ಪ್ರತಿ ಚುನಾವಣೆ ಬಂದು ಟಿಕೆಟ್ ಕೇಳ್ತಾರೆ. ಇದ್ದಕ್ಕಿದ್ದಂಗೆ ನನ್ನ ಮೇಲ್ಗಡೆ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ಡೆಲ್ಲಿಯಿಂದ ಕಾಲ್ ಬಂದುಬಿಟ್ಟಿತ್ತು, ನಿನಗೆ ಟಿಕೆಟು. ನಾನು ಹೇಳಿದ್ದೀನಿ ಅವ್ರಿಗೆ ಟಿಕೆಟ್ ಅಂತ ಹೇಳ್ತಾರೆ, ಅವರಿಗೆ ಟಿಕೆಟ್ ಅಂತ ಹೇಳಿ ಶುರು ಮಾಡಿದ್ರು. ನಾನು ಈ ವ್ಯಕ್ತಿ 2014ರಲ್ಲೂ MP ಟಿಕೆಟ್ ಕೇಳಿದ್ದು, ಅದಾದಮೇಲೆ 2018ರಲ್ಲಿ ಅಸೆಂಬ್ಲಿ ಟಿಕೆಟ್ ಕೇಳಿದ್ದು, ಆಮೇಲೆ 2019ರಲ್ಲಿ ಮತ್ತೆ MP ಟಿಕೆಟ್ ಕೇಳಿದ್ದ ಆತ. 2024 ಬಂದಿದೆ. ಕೆಲವೊಂದು ಸರಿ ಏನಾಗಿರ್ತಾರೆ, ಅವರು ಸದಾ ಏನು ಅಂತಾರೆ, ಕುಮಾರರಾಗೆ ಉಳಿದ್ಬಿಟ್ಟಿರ್ತಾರೆ. ರಾಜಕೀಯದಲ್ಲಿ ಈತ ಕುಮಾರನಾಗೆ ಉಳಿದಿರೋನು ತಲೆಯಾಗಿ ಕೆಡಿಸ್ಕೊಳ್ಳೋದನ್ನು ನೋಡ್ರೆ ಅವ್ರು ಎಲ್ಲ ಕಡೆನೂ ಇದನ್ನೇ ಮಾಡೋಕ್ಕೆ ಶುರು ಮಾಡಿದ್ರು. ಸರಿ, ನಮ್ಮ ಈ ಚಾಮರಾಜಪೇಟೆನಲ್ಲಿ ಚುನಾವಣೆ ನಿಂತಿದ್ದಂಥ ಭಾಸ್ಕರ್ ರಾವ್ ಇದ್ದಕ್ಕಿದ್ದಂಗೆ ಬಂದು ಬ್ರಾಹ್ಮಣರಿಗೆ ಟಿಕೆಟ್ ಕೊಡಬೇಕು ಅಂತಂದರು. ಭಾಸ್ಕರ್ ರಾವ್ ಬ್ರಾಹ್ಮಣರು ಇಬ್ಬರು ಸಂಖ್ಯೆ ಎಷ್ಟಿದೆ ಬ್ರಾಹ್ಮಣರದು? 3 ಲಕ್ಷ ಸಂಖ್ಯೆ ಇದೆ ಅಂತ. 3 ಲಕ್ಷ ಎಲ್ಲಿಂದ? ಕರ್ನಾಟಕದ ಬೇರೆ ಕಡೆ ತಗೊಂಬಂದು ಅಲ್ಲೇನೋ ವೋಟರಾಗಿ ಎನ್ರೋಲ್ ಮಾಡ್ಕೋಬೇಕು, ಆಯಿತಾ? ನಾನು ಇಲ್ಲೆಲ್ಲಿಂದ ಬಂದ್ರಪ್ಪ 3 ಲಕ್ಷ ಜನಸಂಖ್ಯೆ ಇವ್ರದ್ದು ಬ್ರಾಹ್ಮಣರದ್ದು, ಬ್ರಾಹ್ಮಣರಿಗೆ ಕೊಡಿ ಅಂತ ಹೇಳ್ತಾರೆ. ಅವನು ಬ್ರಾಹ್ಮಣರಿಗೆ ಆಲ್ರೆಡಿ ಉತ್ತರ ಕನ್ನಡ ಕೊಟ್ಟಿದ್ದಾರೆ, ಹುಬ್ಳಿ ಧಾರವಾಡ ಕೊಟ್ಟಿದ್ದಾರೆ, ಬೆಂಗಳೂರು ಸೌತ್ ಕೊಟ್ಟಿದ್ದಾರೆ. ಅವ್ರ ಸಂಖ್ಯಾನುಗುಣ 3 ಸೀಟ್ ಕೊಟ್ಬಿಟ್ಟಿದ್ದಾರೆ, ಅದಕ್ಕಿಂತ ಜಾಸ್ತಿಯಾಗೇ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಬ್ರಾಹ್ಮಣರಿಗೆ ಕೊಡೋಕೆ ಬಂದು ಇದೇನೋ ಪಿತೂರಿ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತು. ಎಲ್ಲ ಕಡೆ ಹೋಗೋದು ಈ ಬ್ರಾಹ್ಮಣರ ಸಂಘದವ್ರನ್ನ ಕರ್ಕೊಂಡು ಹೋಗು ಇದೇ ಥರ ಮಾಡೋಕ್ಕೆ ಶುರು ಮಾಡಿರೋ. ನಾನು ಸುಮ್ಮನಾದೆ. ಆಮೇಲೆ ನೋಡ್ರಿ ಇದ್ದಕ್ಕಿದ್ದಂಗೆ ಅಪ್ಪಚ್ಚು ರಂಜನ್ ಅವರು, ಅವ್ರ ಹೆಸರು MP ಅಪ್ಪಚ್ಚು ರಂಜನ್ ಅಂತ, ಹೆಸರು ಮುಂದೆ MP ಇದೆ ಅವ್ರದ್ದು. ಅವ್ರು MLA ಆಗಿರೋ ಕೂಡ 5 ಟರ್ಮ್ MLA ಆಗಿರೋರು. ಅವರು ಕೂಡ ಇದ್ದಕ್ಕಿದ್ದಾಗೆ ಅವರು ಬಂದುಬಿಟ್ಟು ನಮಗೆ ಟಿಕೆಟ್ ಕೊಡಬೇಕು ಅಂದರು. ಅಸೆಂಬ್ಲಿ ಚುನಾವಣೆ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರ ಮನೆ ಬೂತಲ್ಲಿ ಅವ್ರಿಗೆ ಮೈನಸ್ಸು. ಅವ್ರು ಬಂದು MP ಟಿಕೆಟ್ ಕೇಳಲಿಕ್ಕೆ ಶುರು ಮಾಡಿದ್ರು. ಇದೇನೋ ಸ್ಕೀಮ್ ನಡೀತಾ ಇದೆ ಇದು ಅಂತ ನನಗೂ ಅನ್ಸೋಕ್ಕೆ ಶುರುವಾಯಿತು. ಏನು ಮಾಡಲಿ, ಮೇಲ್ಗಡೆ ಇದ್ದಾರೆ, ಕಾಯ್ತಾರೆ ಅಂತೇಳಿ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ಇನ್ನು ಹೋಗ್ತಾ ನೋಡ್ರೆ ಮೈಸೂರು ಮಹಾರಾಜರದ್ದು ವಿಷಯ 1 ವರ್ಷದಿಂದಲೂ ಹೀಗೆ
ನೆಕ್ಸ್ಟ್ ಮಹಾರಾಜರು ತರ್ತಾರೆ. ಮಹಾರಾಜರು ಸಾರ್ವಜನಿಕ ವೇದಿಕೆ ಒಳಗಡೆ ನಾನು ಪಾಲಿಟಿಕ್ಸ್ ಬರಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಒಂದು ತಿಂಗಳು ಮೊದಲು ಕೂಡ ಅವರೂ ಕೂಡ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರು. ಸರಿ, ಮಹಾರಾಜರನ್ನು ಮುಂದೆ ಇಟ್ಕೊಂಬಿಟ್ಟು ಆಟ ಆಡ್ತಾಯಿದ್ದಾರೆ ಒಂದಷ್ಟು ಜನ ಅಂತ ನಾನು ಸುಮ್ಮನಾದೆ. ಅದಾದಮೇಲೆ ಎಲ್ಲ ನಮ್ಮ ಪದಾಧಿಕಾರಿಗಳದೆಲ್ಲ ಒಂದು ವೋಟಿಂಗ್ ನಡಿಬೇಕಿತ್ತು. ಆ ವೋಟಿಂಗಲ್ಲಿ ಕರೆದು 126 ಜನ ಒಟ್ಟು ಟೋಟಲ್ ಪದಾಧಿಕಾರಿಗಳು ಯಾರು ಬೇಕು ಅಂತ ಕ್ಯಾಂಡಿಡೇಟಿಗೆ ವೋಟ್ ಹಾಕಬೇಕಿತ್ತು. ಈ ಮಧ್ಯದಲ್ಲಿ ವಿಜಯ್ ಶಂಕರ್ ಅಂತೇಳಿ ಹೇಳ್ಬಿಟ್ಟು ಹಿಂದೆ MP ಇದ್ರು ಅವರು ಬಂದ್ಬಿಟ್ಟು ನಾನು ಆಕಾಂಕ್ಷಿ ಅಂತ ಬಂದ್ಬಿಟ್ರು. ಸರಿ, ಯಾರ್ಯಾರು ಆಕಾಂಕ್ಷಿಗಳು ಏನೇನು ಅಂತೇಳಿ ಹೇಳ್ಬಿಟ್ಟು ವೋಟಿಂಗ್ ಆದರೆ ಒಬ್ಬರು ಡಾಕ್ಟರ್ ಮಂಜುನಾಥ್ ಅನ್ನೋರಿಗೆ 1 ವೋಟ್ ಬಿತ್ತು. ವಿಜಯ್ ಶಂಕರ್ಗೆ 3 ವೋಟ್ ಬಿತ್ತು. ಅಪ್ಪಚ್ಚರಂಜನ್ ಅವರಿಗೆ 17 ವೋಟ್ ಬಿತ್ತು. ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಕೊಡೋರೆಲ್ಲ ನಮ್ಗೆ ಓಟ್ ಹಾಕಬೇಕು ಅದು ಇದು ಅಂತೇಳಿ ಹೇಳ್ಬಿಟ್ಟು ಅಲ್ಲೊಂದಷ್ಟು ಜನೆಲ್ಲ ಹಳೆ ಕಾಂಟ್ಯಾಕ್ಟ್ಸ್ಗಳೆಲ್ಲ ಅವ್ರನ್ನೆಲ್ಲ ಸ್ವಲ್ಪ ಇದು ಮಾಡಿದ್ರು, ಕನ್ವಿನ್ಸ್ ಮಾಡ್ಕೊಂಡಿದ್ರು ಅವ್ರಿಗೆ 17 ಬಿತ್ತು. ಇನ್ನು ಅಷ್ಟೂ ಓಟನ್ನು ಕೂಡ ನನಗೆ ಕೊಟ್ಟಿದ್ದು. ಕಾರ್ಯಕರ್ತರು ನನಗೆ ಯಾರ್ಯಾರು ಪದಾಧಿಕಾರಿಗಳಿದ್ರು ಅಷ್ಟು ಓಟು ನನಗೆ ಕೊಟ್ಟರು. ಈಶ್ವರಪ್ಪನವರು ಅದನ್ನೆಲ್ಲ ಓಟದ್ದು ಇದು ಮಾಡಲಿಕ್ಕೆ ಗುರುರಾಜ್ ಗಂಟಿಹೊಳಿ ಬಂದಿದ್ದರು. ಹೊರಗಡೆ ಏನೋ ನಿನ್ನ ಬೇರೆಯವರೆಲ್ಲ ನಿನ್ನ ವಿರುದ್ಧ ಕತ್ತಿ ಮಸಿಬೋದಪ್ಪ, ಆದ್ರೆ ಪದಾಧಿಕಾರಿಗಳೆಲ್ಲ ನಿನಗೆ ಓಟ್ ಹಾಕಿದ್ದಾರೆ ನೋಡು, ನಿನಗೆ ಮ್ಯಾಕ್ಸಿಮಮ್ ಓಟು 100 ಚಿಲ್ಲರೆ ಓಟ್ ನಿನಗೆ ಬಂದಿದೆ ಅಂತ ಈಶ್ವರಪ್ಪನವರು ಹೇಳಿದ್ರು. ಸರಿ ಬಿಡಿ ಅಂತೇಳಿ ಹೇಳಿದೆ. ನಾನು ಆಯ್ತಲ್ಲ ಇನ್ನೇನು ಏನೋ ಕತ್ತಿ ಮಸ್ತರು ಆಗೋಯ್ತು, ಆಗಲಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ರಾಜ್ಯದ ಕೋರ್ ಕಮಿಟಿಗೆ ಹೋಯ್ತು, ಇಲ್ಲೂ ಕ್ಲಿಯರಾಗಿ ಹೋಯ್ತು. ಸೆಂಟ್ರಲ್ಲಿಗೆ ಹೋಯ್ತು, ಅಲ್ಲಿ ಕ್ಲಿಯರ್ ಆಗಬೇಕು, ಇದನ್ನು OBC ಕೊಡಬೇಕು ಅಂತ ಒಂದು ದಾಳ ಹಾಕಿರು. OBC ಯಾರು? ಮಹಾರಾಜರು ಯಾವಾಗ OBC ಆದರು? ರಾಜರವರು. ಆಯ್ತಪ್ಪ, ಇದು ಬಂತು. ನಾನು ಖುದ್ದಾಗಿ ಮಹಾರಾಜರಿಗೆ ಕಾಲ್ ಮಾಡಿಬಿಟ್ಟು ಅವ್ರನ್ನ ಕೇಳಿದೆ, ಸರ್ ಏನು ನೀವು ಚುನಾವಣೆ ಇಲ್ಲ ಅಂತ ಇದೆಯಾ ಏನು ಅಂತ. ಇಲ್ಲ ನನಗೆ ಕಾಂಕ್ರೀಟ್ ಪ್ರಪೋಸಲ್ ಬರಲಿ ಅಂದರು. 1 ತಿಂಗಳು ಮೊದಲು ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರು. ಒಂದು ಕಾಂಕ್ರೀಟ್ ಪ್ರಪೋಸಲ್ ಬಂದರೆ ನೋಡ್ತೀನಿ ಅಂತಂದರು. ಸರಿಯಪ್ಪ, ಇದೇನು ಹಿಂಗಂದ್ರಲ್ಲ. ನಾನು ಅದಕ್ಕೆ ಕೇಳಿದೆ, ಸರ್ ನಿಮ್ಮನ್ನು ಇಟ್ಕೊಂಡು ಪಾಲಿಟಿಕ್ಸ್ ನಡೀತಾ ಇದೆ, ನೀವು ಎಸ್ ಅಂದರೆ ನನ್ನ ಮನೆ ಹಾಳಾಗುತ್ತೆ, ನನ್ನ ಕರಿಯರ್ನ ಹಾಳು ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ, ಎಲ್ಲೆಲ್ಲೂ ಹಾಗಾಗಕ್ಕೆ ಬಿಡಲ್ಲ ಅಂತಂದರು. ಸರಿ, ನಾನು ವಿಶ್ವಾಸದಲ್ಲಿ ಸುಮ್ಮನಾದೆ. ಮಾರಾಣಿಯವ್ರಿಗೂ ಕಾಲ್ ಮಾಡಿದೆ. ನಾನು ರಾಜಮಾತಾ ಪ್ರಮೋದಾದೇವಿ ಒಡೆಯವ್ರಿಗೆ ಕಾಲ್ ಮಾಡಿದೆ. ಅವ್ರು ಸ್ಪಷ್ಟವಾಗಿ ನನಗೆ ಹೇಳಿರು, ಅವ್ರ ತಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಮನೆಯಲ್ಲಿ ಏನೇನು ಪರಿಸ್ಥಿತಿಯನ್ನು ಅನುಭವಿಸಿದ್ರು ಅಂತ ಇವು ನೋಡಿದ್ದಾನೆ ನನ್ನ ಮಗ. ಹಾಗಾಗಿ ನಮಗೆ ರಾಜಕಾರಣ ಬೇಡ ಅಂತಂದರು. ನಾನು ಕರೆದು ಹೇಳ್ತೀನಿ ಅಂತಲೂ ಅಂದರು. ಇಷ್ಟೆಲ್ಲ ಹೇಳಿದ್ಮೇಲೆ ಸುಮ್ಮನಾದೆ. ಅದೆಲ್ಲ ಆಗಿ ಆದಮೇಲೆ ಕೊನೆಗೂ ನನ್ನ ಟಿಕೆಟ್ ಕಟ್ಟಾಯಿತು. ಮಹಾರಾಜರು ಫಸ್ಟು ಪತ್ರಿಕಾಗೋಷ್ಠಿಗೆ ಬಂದರು. ಪತ್ರಿಕಾಗೋಷ್ಠಿಯಲ್ಲೇ ಬಂದುಬಿಟ್ಟು 1 ವರ್ಷದಿಂದಲೇ ತಯಾರಿ ಮಾಡ್ತಾಯಿದ್ದೀನಿ ಅಂದರು. ಬಿಡಿ, ಈಗ ರಾಜರಿಗೆ ಪ್ರಜೆಯ ಟಿಕೆಟ್ ಬೇಕು ಅಂತಂದಾಗ ನಾನು ನಮಸ್ಕಾರ ಹಾಕಿ ರಾಜ್ಯದ 9 ಕಡೆ ಲೋಕಸಭಾ ಚುನಾವಣೆದು ಎಲ್ಲ ಕಡೆನೂ ಹೋಗಿ ಕ್ಯಾಂಪೇನಿಗೆ ಹೋಗಿ ಬಂದೆ. ನಾನು ಕೆಲವೊಂದು ಸರಿ ಈ ಥರದ್ದು ಆಗುತ್ತೆ, ಏನು ಮಾಡೋಕ್ಕಲ್ಲ. ಈಗ ನಾನು ಯಾರನ್ನೋ ಬ್ಲೇಮ್ ಮಾಡಲೋ ಅಥವಾ ನನ್ನ ಹಣೆಬರ ಸರಿ ಇಲ್ಲ ಅಂತ ಅಂದ್ಕೊಳ್ಳ. ನನ್ನ ಹಣೆಬರ ಗಟ್ಟಿದ್ದಾಗ MP ಆದ, ಹಣೆಬರ ಸರಿಯಾಗಿ ಕೆಟ್ಟಿದ್ದಾಗ ಟಿಕೆಟ್ ಕಳ್ಕೊಂಡಿದ್ದೀನಿ. ಮತ್ತೆ ಹಣೆಬರ ಸರಿಯಾಗುತ್ತೆ ಅಂತ ನಾನು ಡೆಸ್ಟಿನಿಯಲ್ಲಿ ನನ್ನ ನಂಬಿಕೆ ಇದೆ. ಹಾಗಾಗಿ ಅದನ್ನೆಲ್ಲ ಸೈಡಿಗೆ ಬಿಟ್ಬಿಟ್ಟು ನಾನು ಮುಂದುವರಿತಾ ಇದ್ದೀನಿ. ಓಕೆ, ನೀವು ಮಧ್ಯದಲ್ಲಿ 2-3 ಪಾಯಿಂಟ್ಗಳನ್ನ ಹೇಳಿದ್ರಿ. ಒಬ್ಬರು ಹೇಳಿದ್ದು ಅಂದರೆ ನಿಮ್ಮ ವೈಫ್ ಲೆಟರ್ ಬರೆದಿದ್ರು, ಇದು ಒಂದು ಪದೇ ಬರುತ್ತೆ. ಓಕೆ, ಅರ್ಪಿತಾ ಅವರು ಲೆಟರ್ ಬರೆದ್ರು, ಅಮಿತ್ ಶಾಗ್ ಲೆಟರ್ ಬರೆದ್ರು, ಪ್ರಧಾನಿಗೆ ಲೆಟರ್ ಬರೆದ್ರು ಅಂಥೇಳಿ. ಯಾಕೆ ಈ ಒಂದು ಪ್ರಸ್ತಾಪ ಆಗುತ್ತೆ? ಈಗ ಪ್ರತಾಪ್ ಸಿಂಹನ ನೀವು ಭ್ರಷ್ಟ ಅಂತ ಹೇಳೋಕ್ಕಾಗುತ್ತಾ? ಓಕೆ, ಹೇಳೋಕ್ಕಾಗುತ್ತಾ? ಇಲ್ಲ. ಎಷ್ಟು ಜನ ರಾಜಕಾರಣಿಗಳು ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದು ಇಲ್ಲಿವರೆಗೂ ಟಾಪ್ ಪೋಸ್ಟಲ್ಲ ಎದೆ ಮೇಲೆ ಕೈ ಇಟ್ಕೊಂಬಿಟ್ಟು ನಾನು ಇನ್ನೊಬ್ರ ಹತ್ರ ಕಮಿಷನ್ ತೊಗೊಂಡಿಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ನಾನು ಕಾಂಟ್ರಾಕ್ಟ್ ಮಾಡಿಲ್ಲ, ನಾನು ಕಮಿಷನ್ ತೊಗೊಂಡಿಲ್ಲ, ನಾನು ಬೇರೆ ಅನ್ಯ ಮಾರ್ಗದಲ್ಲಿ ಹಣ ಮಾಡಿಲ್ಲ ಅಂತ ಹೇಳ್ಬಿಡ್ಲಿ. ಪ್ರತಾಪ್ ಸಿಂಹ ಹೇಳ್ತಾನೆ. ಓಕೆ, ನನ್ನನ್ನು ಮೋದಿಯವರು ಹೇಳಿದ್ರು ನಾ ಕಾವಂಗ ನಾ ಕಾನೇದುಂಗ ಅಂತ, ತಿನ್ನೋಕ್ಕೂ ಬಿಡಲ್ಲ ತಿನ್ನೋದು ಇಲ್ಲ ಅಂತ. ನಾನು ಅದಕ್ಕೆ ಪೂರಕವಾಗಿ ಇದ್ದೆ. ನಾ ಬೇಟುಂಗ ನಾ ಬೇಟನೆ ತುಂಗ ಅಂತ, ನನ್ನ ಕೂರಕ್ಕೂ ಬಿಡಲ್ಲ ಅಂದರು. ಕೆಲಸ ಅಷ್ಟು ಮಾಡಿದ್ದೆ. ಪ್ರತಾಪ್ ಸಿಂಹ ಹಿಂದುತ್ವವಾದದ ಪ್ರತಿಪಾದಕ ಇದ್ದೀನಿ. ಜೊತೆಗೆ ಕೊನೆಗೇನಾಗಿದೆ, ನನಗೆ ಬೇಕೋ ಬೇಡವೋ ಒಂದು ದೊಡ್ಡ ಸಮುದಾಯನೂ ಇದೆ. ಇವನು ಏನೋ ಮುಂದೊಂದು ಏನಾರು ಆಗ್ತಾನಲ್ಲ, ಇವನು ಏನು ಮಾಡಬೇಕು, ಮುಗಿಸ್ಬೇಕು. ಯಾರಾದ್ರೂ ಒಬ್ಬರ ಬಗ್ಗೆ ನೀವೊಂದು ಯೋಚನೆ ಮಾಡಿ, ಒಬ್ಬನ ಹಾಳು ಮಾಡಬೇಕು ಅಂತಂದರೆ ಅವ್ನು ಸರಿ ಇಲ್ಲ ಅಂತ ಅಂದ್ಬಿಡೋದು. ಈಸ್ ಅ ವುಮನೈಸರ್ ಅಂತ ಅಂದ್ಬಿಡಿ, ಅವನಿಗೆ ಕರಪ್ಟ್ ಅಂತೇಳಿ ಜನ ಎವಿಡೆನ್ಸ್ಗಳಲ್ಲ. ಕೊನೆ ಇದೇ ರೀತಿಯಲ್ಲೇ ನನ್ನ ಹೆಂಡತಿ ಅಮಿತ್ ಶಾ ಅವ್ರಿಗೆ ಲೆಟ್ರ್ ಬರೆದ್ಬಿಟ್ಲಂತೆ. ಅಮಿತ್ ಶಾ ಅವ್ರು ಅದನ್ನು ನೋಡ್ಬಿಟ್ರಂತೆ, ನನಗೆ ಟಿಕೆಟ್ ಕಟ್ ಮಾಡ್ತಾರೆ. ಅಲ್ಲಿ ನೀವು ಯೋಚನೆಯನ್ನು ಮಾಡಿ. ಈ ಥರ ಆಯಿತು. ನನ್ನ ಹೆಂಡತಿ ಲೆಟ್ರ್ ಬರೆದಿದ್ದಾಳೆ ಅಂತಂದರೆ ಆ ಲೆಟ್ರ್ ಎಲ್ಲಿದೆ ಅಂತ ತೋರ್ಸೋಕ್ಕೆ ಹೇಳಿ. ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಟಿಕೆಟ್ ಕಟ್ ಮಾಡಿದ್ಮೇಲೆ ಇಷ್ಟು ನಮ್ಮೆಲ್ಲ ಲೀಡರ್ಸ್ಗಳಿಂದ ಅದೇ ಎಲ್ಲರನ್ನೂ ಜನ್ಮ ಜಾಲಾಡಿದ್ರಲ್ವ.
ಲೆಟ್ರನ್ನ ತೋರಿಸ್ಬಿಟ್ಟು ನೋಡಪ್ಪ ಅವ್ರು ಹೆಂಡ್ತಿಯ ಬರೆದಿದ್ರು ಲೆಟ್ರು, ಅದಕ್ಕೋಸ್ಕರ ಕಟ್ ಮಾಡಿದ್ವಿ ಅಂತ ಕೊಟ್ಬಿಡ್ಬೋಯಿತ್ತಲ್ವ. ಅದು ಯಾಕೆ ಮಾಡಲ್ಲ? ಏನೋ ತರಾವರಿ ಬಂದ್ಬಿಟ್ಟು ಪ್ರತಾಪ್ ಸಿಂಹದ ಏನೋದಲ್ಲಿ ಪಾರ್ಲಿಮೆಂಟಲ್ಲಿ ಸ್ಮೋಕ್ ಬಾಂಬ್ ಆಯ್ತಂತೆ, ಸ್ಮೋಕ್ ಬಾಂಬ್ ಅಂದ್ರೆ ನಾನು ಮೊಬೈಲ್ ಸೀಸ್ ಮಾಡಿಬಿಟ್ರಂತೆ, ಮೊಬೈಲಲ್ಲಿ ಸ್ಕ್ಯಾಂಡಲಸ್ ಥಿಂಗ್ ಇತ್ತಂತೆ. ನನ್ನ ಮೊಬೈಲು ನೋಡಿ, ನನ್ನ ಮೊಬೈಲ್ ನನ್ನ ಕೈಯಲ್ಲೇ ಇದೆ. ನನಗೆ ಇಲ್ಲಿವರೆಗೂ ಪಾರ್ಲಿಮೆಂಟದು ಆ ಗ್ಯಾಸ್ ಕ್ಯಾನಿಸ್ಟರ್ದು ವಿಚಾರದಲ್ಲಿ ನನಗೊಂದು ಫೋನ್ ಕೂಡ ಮಾಡಿಲ್ಲ. ನನಗೆ ಇಮಿಡಿಯೇಟ್ ಇನ್ಸ್ಟ್ರಕ್ಷನ್ ಏನಿತ್ತು ಅಂತಂದರೆ, ಅಲ್ಲಿ ಬ್ರೀಚ್ ಆಫ್ ಸೆಕ್ಯೂರಿಟಿ ಇದೆ, ಪಿ ಎಗಳು ಅದನ್ನು ಪಾಸ್ ಕೊಟ್ಟಿರ್ತಾರೆ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಯಾರು ಬಂದ್ರೂ ಕೂಡ ನಾವು ಪಾಸ್ ಕೊಟ್ಟಿರ್ತೀವಿ. ಕೊಟ್ಟಿದ್ದಾರೆ, ನೀನು ಮೀಡಿಯಾಕ್ಕೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಡೋವಂಥದ್ದು ಬೇಡ, ಎನ್ಕ್ವೈರಿ ಆಗ್ತಿದೆ, ಎನ್ಕ್ವೈರಿ ಆಗಲಿ ಅಂತ ಮೇಲ್ಗಡೆಯಿಂದ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟರು. ನಾನು ಸುಮ್ಮನೆ ಕೂತ್ಕೊಂಡೆ. ನನ್ನ ಇಬ್ಬರು ಪಿ ಎಗಳನ್ನು ಎನ್ಕ್ವೈರಿ ಮಾಡಿರು. ಹೆಂಗೆ ಯಾರ್ಯಾರು ಕೊಟ್ಟರು, ಇವನು ಹೆಂಗೆ ಪರಿಚಯ, ಅವ್ನ ಪರಿಚಯ ಕೇಳಿದರು. ಆ ಮೈಸೂರಿನಲ್ಲಿ ಅವರಪ್ಪ ನಮ್ಮ ಆಫೀಸ್ ಹತ್ರ ಓಡಾಡ್ತಾ ಇರೋನು. ಮಗ ಬಂದುಬಿಟ್ಟು ನನಗೆ ಪಾಸ್ ಕೊಡಬೇಕು ಅಂತೇಳಿ ನಮ್ಮ ಆಫೀಸಲ್ಲಿ ಬಂದು ಕೇಳ್ತಾ ಇದ್ದರೆ, ಯಾರ ಕ್ಷೇತ್ರದವನು ಪಾಸ್ ಕೇಳ್ತಾನೆ. ಆದರೆ ಹಿಂದಿನ ದಿನ ವಿದ್ಯಾವರ್ಧಕ ಕಾಲೇಜಿನ 43 ಮಕ್ಕಳಿಗೆ ಪಾಸ್ ಕೊಡಿಸಿದ್ದೀನಿ ನಾನು. ಓಕೆ. ಮರುದಿನವನು ಒಬ್ಬ ಅಯೋಗ್ಯ ಬಂದುಬಿಟ್ಟು ಈ ಥರ ಮಾಡ್ದ. ನಾವೇನು ಮಾಡೋಕ್ಕೆ, ಈಗ ನಾವು ಮುಜರಾಯಿ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಲೆಟ್ರ್ ಕೊಡ್ತೀವಿ, ನಾವು ತಿರುಪತಿ ತಿಮ್ಮಪ್ಪನ ಟೆಂಪಲ್ಗೆ ಹೋಗ್ಬೇಕಾದ್ರೆ ಲೆಟ್ರ್ ಕೊಡ್ತೀವಿ, ಏನೇ ಸರ್ಕಾರದ ಪ್ರಿವಿಲೇಜ್ ಕೆಲವುಗಳ ವಿಚಾರ ಬಂತು ಅಂತಂದ್ರೂ ಕೂಡ ನಾವು ಲೆಟ್ರ್ ಕೊಡ್ತೀವಿ. ಈಗ ಯಾವನೋ ಲೆಟ್ರ್ ತೊಗೊಂಡೋದವನು ದೇವಸ್ಥಾನಕ್ಕೆ ಅವನು ಬಾಂಬಿಟ್ಟು ಬಂದ ಅಂತ ತಿಳ್ಕೊಳ್ಳಿ, ನಾನು ತಪ್ಪಾದು. ನನ್ನ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಜನಪ್ರತಿನಿಧಿ. ನಂದು ವೈಯಕ್ತಿಕ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ಕೊಂಡು ನಾನು ಅದನ್ನು ನಿಭಾಯಿಸ್ತಾ ಕೂತಿರೋನಲ್ಲ. ಜನಕ್ಕೆ ನಾನು ತಲೆ ಬಾಗಲೇಬೇಕಾಗುತ್ತೆ. ಹಾಗೆ ಕೊಟ್ಟೆ, ಈ ಥರ ಆಯಿತು. ಸ್ಕ್ಯಾಂಡಲಸ್ ಥಿಂಗು ಇದರೊಳಗಡೆ ಇತ್ತು ಅಂದ. ಅಲ್ಲರಿ ಮೊಬೈಲಲ್ಲಿ ಏನು ಸ್ಕ್ಯಾಂಡಲಸ್ ಥಿಂಗ್ ಇದೆ? ಆಯಿತು, ನನ್ನ ಮೊಬೈಲ್ ಇಸ್ಕೊಂಡೇ ಇಲ್ವಲ್ಲ. ಫಸ್ಟ್ ಆಫ್ ಆಲು ನನ್ನ ಮೇಲೆ ಕಂಪ್ಲೇಂಟೇ ಆಗಿಲ್ವಲ್ಲ. ಮತ್ತು ಹೆಂಗೆ ತೊಗೊಂಡೋಗ್ಬಿಟ್ರು ಮೊಬೈಲ್ನ? ಈ ಥರ ಏನು ಮಾಡ್ರು ಗೊತ್ತಾ, ಕಪೋಲ ಕಲ್ಪಿತ ಈ ಥರ ವಿಚಾರಗಳನ್ನೆಲ್ಲ ಹರಿಬಿಡ್ಲಿಕ್ಕೆ ಶುರು ಮಾಡ್ರು. ಅಂದರೆ ಜನಕ್ಕೇನಾದ್ರೂ ಏನೋ ಅಂತಂದರೆ, ಪ್ರತಾಪ್ ಸಿಂಹನ್ಗೆ ಅವ್ನು ಮುಂದೇನೋ ಬೆಳೆದ್ಬಿಟ್ರೆ ನಮಗೆಲ್ಲಾದ್ರೂ ಕೂಡ ಕಾಂಪಿಟೇಟರ್ ಆಗ್ತಾನೆ ಅಂತ ನಾವು ಅವ್ನು ಕುದಿಯ ಕಡ್ದು ಅಂತ ಹೇಳಕ್ಕೆ ಹೋದರೆ ಜನ ಉಲ್ಟಾ ಬೀಳ್ತಾರೆ. ಅವ್ನು ಸರಿ ಇರಲಿಲ್ಲ, ಅವ್ನ ಮೊಬೈಲಲ್ಲಿ ಏನೋ ಇತ್ತಂತೆ, ಅವ್ನ ಹೆಂಡ್ತಿಲ್ಲ ಲೆಟ್ರ್ ಬರೆದಿದ್ದಾಳಂತೆ. ಜನಕ್ಕೆ ಈ ಥರ ಹೇಳ್ಬಿಟ್ರೆ, ಏನೋ ಇತ್ತೇನಪ್ಪ ಅದಕ್ಕೆ ತೆಗ್ದಿದ್ದಾರಂತೆ ಅಂತ ಅಂದ್ಕೊಳ್ತಾರೆ. ಭಾಳ ಕೇರ್ಫುಲ್ಲಾಗಿ ಈ ಥರ ಹುಳಬಿಟ್ರು. ಮೀಡಿಯಾದವ್ರಿಗೆ ಫಸ್ಟ್ ಹುಳ ಬಿಟ್ಟಿದ್ದನ್ನು. ಈಗ ಯಾರೊಬ್ಬ ಅಲ್ಲಿ ಅವನು ಇದರಲ್ಲಿ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ, ಮದ್ದೂರಿಗೆ ಹೋಗಿದ್ದೆ. ಕದಲೂರು ಉದಯ್ ಇದೇ ಮಾತನ್ನ ನನ್ನ ಹೇಳ್ತಾನೆ. ಆಮೇಲೆ ಪತ್ರಕರ್ತರ ಸಂಘದ ಒಬ್ಬ ಅಧ್ಯಕ್ಷ ಇದ್ದಾನೆ, ಅವನು ಹೋಗ್ಬಿಟ್ಟು ನನ್ನ ಬಗ್ಗೆ ಇದೇ ಥರ ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟ. ಈಗ ಅವನ ಹೆಂಡ್ತಿ ಅವನು ಇದರಲ್ಲಿ ಮೈಸೂರಿನಲ್ಲಿ ಬೀದಿನಲ್ಲಿ ಆಟ ಆಡಿಸ್ತಾ ಇದ್ದಾಳೆ. ಯಾಕಂದರೆ ಅವನ ಹೆಂಡ್ತಿ ಇರುವಾಗಲೇ ಇನ್ನೊಂದು ಮದುವೆಯಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅವನು ನನ್ನ ಬಗ್ಗೆ ಮಾತಾಡ್ತಾನೆ. ಈಗ ಇವನು ಈ ಕದಲೂರು ಉದಯ್ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾರೆ, ಅಲ್ಲಿಗೆ ಅಲ್ಲಿ ಗಲಾಟೆ ಆಗಿದೆ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಪ್ರತಾಪ್ ಸಿಂಹ ಅವನ ಹೆಸರು ಅಂದರೆ ನಾಯಿಡಿ, ಅವನು ಏನೋ ಕಚಾರ್ಕ ಅಂತ ಅನ್ನೋದು, ಅವನು ಹೆಂಡ್ತಿ ಲೆಟ್ರ್ ಬರ್ದಿರೋಣ ತೋರ್ಸಪ್ಪ. ನಿಮ್ಮ 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 ಪಿತೃ ಸಮಾನರಾಗಿರುವಂಥ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಇನ್ನೊಬ್ಬರು ಪಿತೃ ಸಮಾನರಾಗಿರೋಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲ. ಪೊಲೀಸ್ ವ್ಯವಸ್ಥೆ ನಿಮ್ಮ ಕೈಯಲ್ಲಿದೆಯಲ್ವಾ, ಅಡ್ಮಿನಿಸ್ಟ್ರೇಷನ್ ನಿಮ್ಮ ಕೈಯಲ್ಲಿದೆಯಲ್ವಾ, ಎಲ್ಲಿದೆಯಪ್ಪ ತೋರಿಸು. ಆಮೇಲೆ ಈ ವ್ಯಕ್ತಿಗಳು ಹೆಂಗಾಗುತ್ತೆ ಅಂತಂದರೆ, ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೀನಿ. ಈ ಕದಲೂರು ವಿಜಯ್ ಅಂತವ್ರಿಗೆ ಈಗ ಮೊದಲು ನಿಮಗೆ ದೇವರಾಜ ಅರಸು ಅವ್ರ ಕಾಲದಲ್ಲಿ, ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ, ವೀರೇಂದ್ರ ಪಾಟೀಲ್ರ ಕಾಲದಲ್ಲಿ, ಹಿಂದೆ ನಿಜಲಿಂಗಪ್ಪ ಅವ್ರ ಕಾಲದಲ್ಲಿ, ಈ ಕಾಲದಲ್ಲೆಲ್ಲ ಹೇಗಿತ್ತು ಅಂದರೆ, ರಾಜಕಾರಣದಲ್ಲಿ ಸೇವಾ ಮನೋಭಾವನೆಯಿಂದ ರಾಜಕಾರಣಕ್ಕೆ ಬರೋರು, ಒಳ್ಳೆ ಹಿನ್ನೆಲೆಯಿಂದ ಬಂದಿರೋರು, ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರೋರು, ಒಳ್ಳೆ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿರೋವಂಥವ್ರು, ಒಳ್ಳೆ ವೃತ್ತಿಯಿಂದ ಬಂದಿರೋ. ಆಮೇಲೆ ಲೀಡರ್ಶಿಪ್ ಎಲ್ಲಿಂದ ಬರ್ತಿದ್ರು, ಶಾಲಾ ಕಾಲೇಜುಗಳಿಂದ ಅಲ್ಲಿ ಸ್ಟೂಡೆಂಟ್ಸ್ ಯೂನಿಯನ್ ಮುಖಾಂತರವಾಗಿ ಬಂದಿರೋರು. ಈಗೇನಾಗೋಗ್ಬಿಟ್ಟಿದೆ ಅಂದರೆ, ಯಾವನೋ ಇಲ್ಲಿ ಇಸ್ಪಿಟ್ ಆಡಿಸ್ತಿದ್ದನ್ನು ಜೂಜ್ಕೋರನ್ನು ಬರ್ತಾ ಇದ್ದಾನೆ. ಯಾಕಂದರೆ ಇವರೆಲ್ಲ ಬಂದ್ಬಿಟ್ಟು ಪರ್ಸೆಂಟೇಜು ಒಳ್ಳೆ ದುಡ್ಡು ಬಂದಿರುತ್ತೆ, ಅವ್ರಿಗೆ ಕೊಟ್ಟಿರ್ತಾರೆ, ಯಾಕೆ ಮಿನಿಸ್ಟ್ರಿ ತಿನ್ಸೋದು, ನಾನೇ ಮಿನಿಸ್ಟ್ರ್ ಆಗ್ಬಿಟ್ರೆ ಅಂತ ಅವ್ರು ಬರ್ತಾ ಇದ್ದಾರೆ. ಹೀಗೆ ಈಗ ಕದಲೂರು ಉದಯ್ ಅಂತವರು ಕೂಡ ಈಗ ಜೂಜ್ಕೋರರು, ಈ ಜೂಜ್ ಆಡಿಸೋಂಥವ್ರು, ಕಸಿನೋದಲ್ಲಿ ಆಡಿಸೋವಂಥವ್ರು, ಇವರೆಲ್ಲ ಬಂದ್ಬಿಟ್ಟಿದ್ದಾರೆ. ಕಸಿನೋ ಆಡಿಸೋಂಥವ್ರು, ಕಸಿನೋದಲ್ಲಿರೋರು ಏನು ಮಾಡ್ತಾರೆ ಹೇಳಿ? ಒಂದು ಇಲ್ಲಿಂದ ಶ್ರೀಲಂಕಾಕ್ಕೆ ಎಷ್ಟು ಜನ, ಈಗ ಈ ಕದಲೂರು ಉದಯದು ಪಾಸ್ಪೋರ್ಟ್ ತೆಗೆದು ನೋಡಿ ಯಾವ್ಯಾವ ಕಂಟ್ರಿಗೆ ಹೋಗಿರ್ತಾನೆ ಮನುಷ್ಯ ಅಂತ. ಯಾವ್ಯಾವ ಕಂಟ್ರಿನಲ್ಲಿ ಕಸಿನೋ ಆಡೋವಂಥದ್ದು, ಈ ಜೂಜ್ ಆಡೋವಂಥದ್ದು ಇದೆ, ಅವ್ರ ಪಾಸ್ಪೋರ್ಟಲ್ಲಿ ಸಿಕ್ಕ ಎಲ್ಲೆಲ್ಲಿ ಬಿದ್ದಿರುತ್ತೆ ಅಂತ ನೋಡಿ. ಇವ್ರು ಬಂದ್ಬಿಟ್ಟು ಈ ಥರ ನಮ್ಮ ಬಗ್ಗೆ ಹುಳ ಬಿಟ್ಬಿಡೋದು.
ಈ ಥರ ನಮ್ಮ ಬಗ್ಗೆ ಆರೋಪ ಮಾಡೋದು. ಹೀಗೆ ಪದೇ ಪದೇ ಮೈಸೂರಲ್ಲಿ ಒಬ್ಬ ಇದ್ದಾನೆ, ಕಾಂಗ್ರೆಸ್ನ ಒಬ್ಬ ಮುಟ್ಟಾಳ ವಕ್ತಾರ ಇದ್ದಾನೆ, ಅವನ ಮೇಲೆ ಕೇಸ್ ಹಾಕಿದ್ದೀನಿ ನಾನು. ಅವನಿಗೆ ಹೈಕೋರ್ಟಿಂದ ಸ್ಟ್ರಿಕ್ಟ್ ಡೈರೆಕ್ಷನ್ ಇದೆ ನನ್ನ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಹೇಳ್ಬಿಟ್ಟು. ನಾನು ಈ ಉದಯ್ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇವು ಹಿಂದೆ ರವೀಂದ್ರ ಶ್ರೀಕಂಠೇಗೌಡರು ಅವರು ನಮ್ಮ ಶ್ರೀರಂಗಪಟ್ಟಣದ MLA, ಅವ್ರ ಬಗ್ಗೆ ಹಿಂಗೇನೆ ಕಚಾರಕ ಅದು ಇದು ಅಂತ ಬೈದ. ಅಲ್ಲಪ್ಪ, ನೀ ಅಂತೂ ಜೂಜಾಡ್ಸೋಕ್ಕೆ ಕಸಿನೋ ಆಡೋಕ್ಕೆ ಎಲ್ಲೆಲ್ಲ ಹೋಗಿರ್ತೀಯ, ನೀ ಎಲ್ಲರ ಬಗ್ಗೆ ಇಷ್ಟು ಖಚಿತವಾಗಿ ಕಚಾರಕ ಅಂತ ಹೇಳ್ತಿರ್ತಾರಲ್ಲ, ಅಂದರೆ ನಿಮ್ಮ ಮನೆಗೆ ಯಾರೋ ಬಂದೋಗ್ತಿದ್ದಾರಾ? ಅಷ್ಟು ಖಚಿತವಾಗಿ ಗೊತ್ತಾಗಿರ್ಬೇಕಾದ್ರೆ ಇವು ಇಲ್ಲದೆ ಇದ್ದಾಗ ಇವ್ರ ಮನೆಗೆ ಯಾರು ಬಂದು ಹೋಗ್ಬೇಕು? ಇವಂತೂ ಕ್ಷೇತ್ರದಲ್ಲೂ ಇರಲ್ಲ, ಎಲ್ಲ ಜೂಜಾಡಕ್ಕೆ ಹೋಗಿರ್ತಾರೆ. ಯಾರು ಬೇರೆಯವ್ರ ಬಗ್ಗೆ ಹಿಂಗೆ ಮಾತಾಡ್ತಾರಲ್ಲ, ಇದನ್ನು ಸಹಿಸ್ಲಿಕ್ಕಾಗುತ್ತಾ? ಆಮೇಲೆ ಕಸಿನೋದಲ್ಲೇ ನೀವು ಪ್ಯಾಕೇಜಲ್ಲಿ ಹೋಯ್ತು ಅಂತಂದರೆ ಎಣ್ಣೆ ಹೆಣ್ಣು ಎರಡೂ ಫ್ರೀನೇ. ಕೇಳಿ ಯಾರನ್ನಾದ್ರೂ ಬೇಕಾದ್ರೂ ಈ ಕಸಿನೋ ಆಡೋಕ್ಕೆ ಹೋಗೋರನ್ನ ಯಾರನ್ನ ಕೇಳಿ, ನೀವು ಎಲ್ಲಿಗಾದರೂ ಹೋಗಿ, ನೀವು ಇಷ್ಟು ಹಣ ತಗೊಂಡೋಗಿ ಅಲ್ಲಿ ಕಟ್ಟಿ ನೀವು ಕಸಿನೋದಲ್ಲಿ ಆಡ್ತಿರಲ್ಲ, ನೀವು ಜೂಜಾಡ್ತಿರಲ್ವಾ, ನಿಮಗೆ ಎಣ್ಣೆ ಮತ್ತು ಹೆಣ್ಣು ಎರಡು ಫ್ರೀ ಇದೆಯಾ ಅಲ್ವಾ ಹೇಳಿ? ಕೇಳಿ, ಇದನ್ನು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ. ಯಾರು ಬೇಕಾದ್ರೂ ಈಗ ಶ್ರೀಲಂಕಾಕ್ಕೆ ಹೋಗೋರು ಹೆಚ್ಚಿನವ್ರು ಇವತ್ತು ಯಾರು ಶ್ರೀಲಂಕಾ ಟೂರಿಗೆ ಹೋಗ್ತಾರೆ ಅವರೆಲ್ಲರೂ ಇದೇ ಕೆಲಸಕ್ಕೆ ಹೋಗ್ತಾರೆ, ಕಸಿನೋ ಆಡೋಕ್ಕೆ ಹೋಗೋದು. ಇವಾಗ ಚೀಪೆಸ್ಟ್ ಡೆಸ್ಟಿನೇಷನ್ ಆಗಿದೆ. ಇವು ಪಾಸ್ಪೋರ್ಟಲ್ಲಿ ಎಲ್ಲಿ ಸಿಕ್ಕಾಬಿದ್ದಿದೆ ಅಂತ ನೋಡ್ಬೇಕು. ಇವರೆಲ್ಲ ಹೋಗ್ಬಿಟ್ಟು ಇವರು ಈ ಕೆಲಸ ಎಲ್ಲ ಮಾಡೋರು ಇವರು ಬಂದುಬಿಟ್ಟು ಬೇರೆಯವ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಬೇರೆಯವ್ರ ಬಗ್ಗೆ ಇಷ್ಟೆಲ್ಲ ಇವ್ರು ಖಚಿತವಾಗಿರಬೇಕು ಅಂದರೆ ಇವ್ರ ಮನೆಯಲ್ಲಿ ಯಾರ್ಯಾರು ಫಲಾನುಭವಿ ಇರಬೇಕು, ಯಾರ್ಯಾರು ಸಂತ್ರಸ್ತರಿರ್ಬೇಕಲ್ವ? ಯಾಕಂದ್ರೆ ಇವ್ರ ಮನೆಯಲ್ಲೇ ಇರಲ್ಲ. ಹಾಗಿರ್ಬೇಕಾದ್ರೆ ಎಲ್ಲ ಬೇರೆಯವ್ರು ಬಂದು ಸೇವೆ ಕೊಟ್ಟೋಗಿದ್ದಾರಾ? ಅವ್ರು ಹೇಳಿ, ನೀವು ಬಂದು ಬೇರೆಯವ್ರ ಬಗ್ಗೆ ಮಾತಾಡುವಾಗ ಹದ್ದು ಬಸ್ನಲ್ಲಿ ಮಾತಾಡಬೇಕು. ನಾನು ಒಬ್ಬ ಪತ್ರಕರ್ತನಾಗಿ ಬಂದಿರೋ, ನಾನು ಇಲ್ಲಿವರೆಗೂ ನಾನು ಆ ಸಭ್ಯತೆಗೆ ಎರೆ ಬಿಟ್ಟು ನಾನು ತೀಕ್ಷ್ಣ ಟೀಕೆ ಮಾಡ್ತೀನಿ. ವೈಯಕ್ತಿಕ ಟೀಕೆ ನಾನು ಯಾರಿಗೂ ಮಾಡಲ್ಲ. ನಿಮಗೆ ಗೊತ್ತಿರಲಿ, ಸಿದ್ದರಾಮಯ್ಯನವರ ಪತ್ನಿಯ 14 ಸೈಟ್ಗಳೇನಿದೆಯಲ್ಲ 2023ರಲ್ಲಿ ಪ್ರೆಸ್ ಮೀಟ್ ಕರೆಯಕ್ಕೆ ನನಗೆ ಬಂದಿದ್ದು. ನಾನು ಅವ್ರ ಪತ್ನಿ ಹೆಸರಿತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ವೈಯಕ್ತಿಕವಾಗಿ ಮಾತಾಡಲ್ಲ. ಅವ್ರ ಮನೆಯವ್ರನ್ನ ಹೇಳ್ತಾರೆ, ಅದು ನನಗೆ ಸರಿ ಅನಿಸ್ತಾ ಇಲ್ಲ ಅಂತೇಳಿ ನಾನು ಆ ಪ್ರೆಸ್ ಮೀಟ್ ಮಾಡಲಿಲ್ಲ. ಆವಾಗ ಕೊನೆಗೆ ನಮ್ಮ ಪಕ್ಷದ ವಕ್ತಾರರಾಗಿರುವಂಥ ಮಹೇಶ್ ಮಾಡಿದ್ರಿ, ನಾನು ಮಾಡಲಿಲ್ಲ ಆ ಪ್ರೆಸ್ ಮೀಟನ್ನು. ನಾನು ಅಷ್ಟಕ್ಕೆ ಯಾರು ಬೇರೆಯವ್ರದ್ದು ಅವರ ಜೀವನ ಅವರ ಕುಟುಂಬವನ್ನು ನಾವು ಹೇಳ್ತರಕ್ಕೆ ಹೋಗಲ್ಲ. ಈ ಕದಲೂರು ವಿಜಯ್ ನನ್ನ ಹೆಂಡ್ತಿ ಲೆಟ್ರ್ ಬರೋದಿಲ್ಲ ಅಂತ ನನ್ನ ಹೆಂಡ್ತಿನ ಯಾಕೆ ಕೇಳಿದ್ ಬರ್ತೀಯ? ಆದ್ರೆ ನಾನು ಕೇಳುವ, ನಿಮ್ಮ ಮನೆಗೆ ಯಾರ್ಯಾರಪ್ಪ ನೀನು ಇಲ್ಲದೆ ಬಂದು ಹೋಗ್ತಾರೆ, ಬೇರೆಯವ್ರನ್ನ ಕಚಾರಕ ಅಂತ ಹೇಳ್ತೀಯಲ್ಲ, ನಾ ಕೇಳಲ್ಲ. ಇವತ್ತು ನಾನು ಯತ್ನಾಳ್ರ ಥರನೇ ಈ ಭಾಷೆನಲ್ಲಿ ಉತ್ತರ ಕೊಟ್ರೆ ಆಯ್ತು, ಒಳ್ಳೆಯದು. ಈಗ ಯತ್ನಾಳ್ರು ಮಾತಾಡುವಾಗ ಏನಂತ ಹೇಳಿದರೆ, ಯಾರಿಗಾರು ಚಿನಾಲಿಕೆ ಅಂತಲ್ವಾ, ಅದೇ ಭಾಷೆನಲ್ಲಿ ಉತ್ತರ ಕೊಡಬೇಕಾಗುತ್ತೆ ನಾವು ನಿನ್ನ ಮುಂದೆ. ಮೈಸೂರಿನಲ್ಲಿ ಹಿಂಗೆ ಒಬ್ಬ ವಕ್ತಾರ, ಇನ್ನೊಬ್ಬರು ಪುಷ್ಪಾ ಅಮರ್ನಾಥ್ ಅಂತ ಅವ್ರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷನೂ ಆಗಿದ್ರು. ಅವರೆಲ್ಲ ಏನು ಅಂತಂದರೆ ಬರೋದು ಪ್ರೆಸ್ ಕ್ಲಬ್ಬಿಗೆ ಹೋಗೋದು ಏನು. ನಾನು ಗೌರೀಶ್ ಅವರೇ 1 ಸರಿ 2 ಸರಿ ನಾನು ಸುಮ್ಮನೆ ಜನಕ್ಕೆ ಏನಾಗೋಗ್ಬಿಡುತ್ತೆ ಅಂದರೆ, ಇವನು 10 ಸರಿ ಅಂದ್ರೂ ಕೂಡ ಸುಮ್ಮನೆ ಇದನ್ನೆಲ್ಲ ಏನೋ ಇರ್ಬೋದೇನೋ ಅಂತ ಅನ್ಸ್ಬಿಡುತ್ತೆ. ನಾನೇನೋಗಿದ್ರ ಮೇಲೆ ಅಲ್ಲಿ ಕೇಸ್ ಹಾಕಿದ್ದೀನಿ. ನಾನು ಅವರಿಗೆ ಮಾಧ್ಯಮದ ಮುಖಾಂತರ ಪ್ರತ್ಯುತ್ತರ ಕೂಡ ಅವನು ಬೈದಿದ್ದಾನೆ ಅಂದ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ನಾನು ಮಾತಾಡ್ತಿರಲಿಲ್ಲ. ಆದರೆ ಪಬ್ಲಿಕ್ ಪರ್ಸೆಪ್ಷನ್ ಹೆಂಗಾಗುತ್ತೆ ಅಂದರೆ, ಪ್ರತಾಪ್ ಸಿಂಹ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾನಲ್ಲ, ಇವೊಂದು ಪೆನ್ ಡ್ರೈವ್ ಇದೆ, ಇವನ ಮೊಬೈಲಲ್ಲಿ ಹಿಂಗಿತ್ತು, ಅವನು SIT ಕೊಡಿ ಅವ್ನ ಮೊಬೈಲ್. ನಾನು ಒಂದಿನ ಲಕ್ಷ್ಮಣನ ಕೇಳಿದೆ, ಲಕ್ಷ್ಮಣ ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲಪ್ಪ, ಪೆನ್ ಡ್ರೈವ್ ಇದೆ, ವೀಡಿಯೋಸ್ ಇದೆ, ಇನ್ನೊಂದಿದೆ ಅಂತ, ನಿಂಗೆ ಭಯ ಯಾಕೆ? ನಿನ್ನ ಮನೆಯವ್ರದ್ದು ಇದೆಯಾ? ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೂ ನೇರವಾಗಿ ಕೇಳ್ತೀನಿ, ನಿನ್ನ ಹೆಂಡ್ತಿದೇನಾರು ಇದೆಯಾ? ನಿನ್ನ ಮಗಳದ್ದೇನಾರು ಇದೆಯಾ? ನೀನು ದೊಡ್ಡ ಮಗಳಿದ್ದಾಳೆ, ನಿನ್ನ ಮಗಳದ್ದೇನಾರು ಇದೆಯಾ? ನಿನಗೆ ಅಷ್ಟೊಂದು ಖಚಿತವಾದ ಮಾಹಿತಿ ಇತ್ತು ಅಂದರೆ ಅವ್ರದ್ದೇನಾರು ಇತ್ತು, ಅವ್ರ ಮೊಬೈಲೆಲ್ಲ ಇದೆಯಲ್ವಾ? ನನ್ನ ಮೊಬೈಲ್ ಯಾಕೆ SIT ಕೊಡಬೇಕು? ಅವ್ರ ಮೊಬೈಲೇ ಸಬ್ಮಿಟ್ ಮಾಡಿಬಿಡು. ಯಾಕಂದರೆ ನಾವು ಲೋ ಲೆವೆಲ್ ಇಳಿದೇ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ಪ್ರತಿನಿತ್ಯ ನಾವು ಮನುಷ್ಯರೇ ಅಲ್ವಾ, ನಮಗೊಂದು ಕುಟುಂಬ ಇದೆಯಲ್ವಾ, ಪ್ರತಿನಿತ್ಯ ಬಂದು ನಮ್ಮನ್ನು ಚಾರಿತ್ರ್ಯ ವಧೆ ಮಾಡಿದರೆ ನಾವು ಎಷ್ಟುವರೆಗೂ ಅಂತ ನಾವು ಸಹಿಸ್ಕೊಳ್ಬೋದು? ನಮಗೂ ವಾಪಸ್ಸು ನಮಗೂ ಅನ್ಸಲ್ವಾ? ನಮಗೂ ಸಮಾಜದಲ್ಲಿ ನಮ್ಮ ಬಗ್ಗೆನೇ ಈ ಥರ ಅನುಮಾನ ಮೂಡಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ. ಕೋರ್ಟಲ್ಲಿ ಇವನು ಈ ಲಕ್ಷ್ಮಣ ಕಾಂಪ್ರಮೈಸ್ ಬಂದಿದ್ದೆ 2024 ಚುನಾವಣೆ ಸಂದರ್ಭದಲ್ಲಿ. ಇವನ ಮೇಲೆ ಕೋರ್ಟ್ PCR ಮಾಡಿದ್ದೀನಿ, ಅವನು ಅಪಾಲಜೈಸ್ ಮಾಡೋಕ್ಕಾಗಲ್ಲ. ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಪುಷ್ಪಾ ಅಮರ್ನಾಥ್ ವಿರುದ್ಧ ಮಾಡಿದ್ದೀನಿ, ಅವನು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇದನ್ನು ಕೂಗ್ಮಾರಿ ಅವನ ವಿರುದ್ಧನೂ ಮಾಡಿದ್ದೀನಿ. ಅವನು ಹೋಗಿ ನನ್ನ ಕೇಸನ್ನು ಕ್ವಾಶ್ ಮಾಡಿಸ್ಲಿಕ್ಕೆ ಅಂತ ಹೈಕೋರ್ಟಿಗೆ ಹೋಗಿದ್ದಾನೆ. ಈಗ 19ನೇ ತಾರೀಕು ನಾಳೆ ಕಾಂಪ್ರಮೈಸಿಗೆ ಕಳಿಸಿದ್ದಾರೆ ಅವನ್ನ. ಅವನು ಬಂದು ಅಪಾಲಜೈಸ್ ಮಾಡಬೇಕು ನನಗೆ, ನಾನು ಅಪಾಲಜಿಗೆ ರೆಡಿ ಇಲ್ಲ, ಅವ್ನು ಟ್ರಯಲ್ ಮಾಡಿ ಅಂತೇಳಿ ಹೇಳಿದ್ದೀನಿ ನಾನು. ಆಯಿತು, ಅವನು ಹೋಗ್ತಾನೆ, ಇದು ಮಾಡ್ತಾನೆ. ಕೋರ್ಟ್ ಸ್ಟ್ರಿಕ್ಟಾಗಿ ಆರ್ಡರ್ ಕೊಟ್ಟಿದೆ. ಆಮೇಲೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ವ್ಯಕ್ತಿಯ ಅವನ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆಯಾ, ವಿಡಿಯೋ ಇದೆಯಾ, ಫೋಟೋ ಇದೆಯಾ,
ಅಥವಾ ನಿಮಗೇನೋ ದಾಖಲೆ ಇದೆಯಾ? ಕೋರ್ಟು ಏನು ಸ್ಟೇ ಕೊಡುತ್ತಲ್ಲ, ಸ್ಟೇ ಏನಂತ ಕೊಡುತ್ತೆ ಅಂದರೆ ಅಸತ್ಯವಾದ ವಿಚಾರಗಳನ್ನು ಬಿತ್ತರಿಸಬಾರ್ದು. ನಿಮ್ಮ ಹತ್ರ ಸತ್ಯಸಂಗತಿ ಇದೆ, ಸಾಕ್ಷ್ಯಾಧಾರ ಇದೆ ಅಂತಂದರೆ ಯು ಆರ್ ಫ್ರೀ ಟು ಪಬ್ಲಿಷ್ ಇಟ್. ಮುಕ್ತವಾಗಿ ನೀವು ಪಬ್ಲಿಷ್ ಮಾಡ್ಬೋದು, ಅದನ್ನು ತಲೆನೇ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ಯಾಕೆ ನಿಮ್ಮ ಹತ್ರ ಇಟ್ಕೊಂಬಿಟ್ಟು ಏನು ಮಾಡ್ತಾಯಿದ್ರಿ ಹಂಗಾದ್ರೆ? ನಿಮ್ಮ ಮನೆಯವ್ರದ್ದು ಯಾರ್ದಾರು ಇದೆಯಾ? ನಿಮ್ಮ ಕುಟುಂಬದವ್ರದ್ದು ಇದೆಯಾ? ಅದು ಕಾಂಗ್ರೆಸ್ನ ಕಾರ್ಯಕರ್ತೆಯರದ್ದು ಯಾರ್ದಾರು ಇದೆಯಾ? ಮತ್ತು ಭಯ ಯಾಕೆ? ನೀವು ಬಿಡ್ಬೋದಲ್ಲ. ಓಕೆ, ಪ್ರತಿ ಸಾರಿನೂ ಹಿಂಗೇ ಹೇಳೋದು ಅಂದರೆ ನಮ್ಮ ಬಗ್ಗೆ ಒಂಥರ ಅನುಮಾನ ಸೃಷ್ಟಿ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಪ್ರತಾಪ್ ಸಿಂಹ ಮಾಡಿದ ಕೆಲಸದ ಬಗ್ಗೆ ಮಾತಾಡಲ್ಲ, ನನ್ನ ಪ್ರಾಮಾಣಿಕತೆ ಬಗ್ಗೆ ಮಾತಾಡಲ್ಲ. ಇವರು ಇಲ್ಲಿ ಕೂತ್ಕೊಂಬಿಟ್ಟು ಇನ್ನೇನು ಸಿಕ್ಕಲಿಲ್ಲ ಇದ್ರ ಬಗ್ಗೆ ಮಾತಾಡೋವಂಥದ್ದು. ಪ್ರತಾಪ್ ಜಿ, ಈಗ ನೀವು ಹೇಳ್ತಾ ಇದ್ರಿ ಒಂದೆರಡು ಅಂಶಗಳು ಸ್ಟ್ರೈಕಿಂಗ್ ಆಗಿದ್ದು. ಈಗ ನೀವು ಎರಡು ವಿಚಾರ ಕೇಳಬೇಕು ಅಂದ್ಕೊಂಡೆ. ಮೊದಲೇ ಪ್ರಾಮಾಣಿಕತೆ ಬಗ್ಗೆ ನೀವು ಹೇಳಿದ್ರಿ, ತುಂಬ ಕಾನ್ಫಿಡೆಂಟಾಗಿ ಹೇಳಿದ್ರಿ. ಈ ಕಾನ್ಫಿಡೆನ್ಸೇ ನಮ್ಮಲ್ಲಿ ಕೊರತೆ ಇದೆ. ಯಾರಿಗೂ ಕೂಡ ಆ ಕಾನ್ಫಿಡೆನ್ಸಲ್ಲಿ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಕಾಂಪ್ರಮೈಸ್ ಆಗಿರುವ ಸಾಧ್ಯತೆಗಳು ಭಾಳಷ್ಟಿದೆ. ಈಗ ನಾನು ಪ್ರಶ್ನೆ ಕೇಳೋದೇನಂತಂದರೆ, ಎರಡು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಈಗ ನೀವು ಮಾಜಿ ಸಂಸದರು, ಎಲೆಕ್ಷನ್ ಆಗಿ ಆಲ್ರೆಡಿ 2 ವರ್ಷ ಆಗೋಯ್ತು. ಈಗ ನಿಮ್ಮ ಜೀವನ ಹೇಗೆ ಮಾಡ್ತಾಯಿದ್ದೀರ? ನೀವು ಒಬ್ಬ ಪತ್ರಕರ್ತನಾಗಿದ್ದವ್ರು ನೀವು. ನನ್ನ ಪ್ರಕಾರ ನೀವಿರುವಂಥ ಟೈಮಲ್ಲಿ 1 ಲಕ್ಷ ಸಂಬಳ ಅಂದರೆ ಜಾಸ್ತಿ ಇತ್ತು. ಅದಾದಮೇಲೆ ನಿಮಗೆ 2.5-3 ಲಕ್ಷ ಸಂಬಳ ಬರ್ತಿತ್ತು ನಿಮಗೆ MP ಆಗಿದ್ದಾಗ 2 ವರ್ಷಗಳ ಕಾಲ ಪ್ರತಿ ತಿಂಗಳು, ಮತ್ತು ಭತ್ಯೆಗಳು ಸೇರ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಈಗ ಅಂದರೆ ಜನರ ಮನಸ್ಸಲ್ಲಿರುವಂಥ ಪ್ರಶ್ನೆ, ಈಗ ಹೇಗೆ ಜೀವನ ನಿಮ್ಮದು?